ನನ್ಗೆ ನಮ್ಮಪ್ಪ ನಾವ್ ತುಂಬಾ ಬಡವ್ರು ಸರ್. ನನ್ಗೆ 13 ವರ್ಷಕ್ಕೆ ಮದ್ವೆ ಆಗಿತ್ತು. 13 ವರ್ಷಕ್ಕೆ? ಹೌದು, 13 ವರ್ಷಕ್ಕೇನೆ ಮದ್ವೆ ಆಯ್ತು. ಅಂದರೆ ಬಾಲ್ಯ ವಿವಾಹ. ಹೌದು ಸರ್. ಹ್ಮ್ ಹ್ಮ್ ನಾನು 5ನೇ ಕ್ಲಾಸ್ ಓದ್ತಾ ಇದ್ದಾಗಲೇ ನಾನು ದೊಡ್ಡವಳಾಗಿದ್ದು. ಹ್ಮ್ 5ನೇ ಕ್ಲಾಸ್ ಆಗಿ ಒಂದ್ ಸ್ವಲ್ಪ ದಿವಸಕ್ಕೆಲ್ಲ ನನ್ ಮದ್ವೆ ಮಾಡ್ಬಿಟ್ರು. ನಮ್ಮ ತಂದೆ ಎಲ್ಲ ಅವ್ರ ಅಕ್ಕನ ಮಗನಿಗೇನೆ ಮದ್ವೆ ಮಾಡ್ರು ನನ್ಗೆ. ಹ್ಮ್ ಮದ್ವೆ ಮಾಡು ಒಂದ್ ಸ್ವಲ್ಪ ದಿನ ನಮ್ಮ ಅತ್ತೆ ಮನೆಗೆ ಹೋಗಿದ್ದೆ. ಹ್ಮ್ ಹ್ಮ್ ಅಲ್ಲೇನೋ ಸರಿ ಆಗ್ಲಿಲ್ಲ. ಮತ್ತೆ ನಾವು ಬೆಂಗಳೂರಲ್ಲೇ ಇದ್ದಿದ್ ನಮ್ಮ ಮನೆಯವರು. ಬೆಂಗಳೂರಿಗೆ ಬಂದು ಅಲ್ಲಿ ನಮ್ಮ ಮನೆಯವ್ರು ಏನ್ ಮಾಡ್ತಾ ಇದ್ರು ಅಂದ್ರೆ, ಅಲ್ಲಿಂದ ಬಂದು ಸ್ವಲ್ಪ ಒಂದ್ 10 ದಿನಕ್ಕೆ ನಾ ಕೆಲ್ಸಕ್ಕೆ ಸೇರ್ಕೊಬಿಟ್ಟೆ. ಅಂದರೆ ನಿಮ್ಮ ಗಂಡನ ಮನೆಗೆ ಮದುವೆಯಾಗಿ ಬಂದಾದ್ಮೇಲೆ ಒಂದು 10 ದಿನಕ್ಕೆ ಕೆಲ್ಸಕ್ಕೆ ಸೇರಿಕೊಂಡ್ರಿ? ಸೇರ್ಕೊಂಡೆ. ಬೆಂಗಳೂರು ಬಂದು 10 ದಿನಕ್ಕೆ ಕೆಲ್ಸಕ್ಕೆ ಸೇರ್ಕೊಂಡೆ. ಏನು ಕೆಲಸ ಮಾಡಿದ್ರಿ? ಪ್ರಿಂಟಿಂಗ್ ಪ್ರೆಸ್ ಸರ್. ಬಟ್ ನೀವು ಬಹಳ ಚಿಕ್ಕವರಲ್ವ, ಯಾರು ಕೆಲಸ ಕೊಟ್ಟರು? ಇಲ್ಲ, ತಗೊಂಡ್ರು. ನಮ್ಮ ಮನೆ ಪಕ್ಕ ತಗೊಂಡ್ರು. ಮದ್ವೆ ಆಗಿದೆ ಅಂತ ತಗೊಂಡ್ರು. ಬಟ್ ನೀವು ಸ್ವಲ್ಪ ಎತ್ತರದ ಆಳ? ಎತ್ತರಕ್ಕೆ ದಪ್ಪಕ್ಕೂ ಸ್ವಲ್ಪ ಇದ್ದೆ. ಏಜ್ ಆಗಿದೆ ಅನ್ನೋ ತರಾನೇ ಇದ್ದೆ. ಹ್ಮ್ 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 ತಗೊಂಡ್ರು. ಆಮೇಲೆ ನಮ್ಮ ಮನೆಯವ್ರು ಏನ್ ಮಾಡೋರು, ನಮ್ಮನ್ನ ಬಿಟ್ಬಿಟ್ಟು ಊರ್ಗೊಂತ ಹೋಗ್ಬಿಡ್ತಾ ಇದ್ರು. ಹ್ಮ್ ಅವ್ರು ನಮ್ ತಂದೆ ಮನೆಯಲ್ಲೇ ಬೆಳ್ದಿದ್ದು. ನಮ್ ತಂದೆ ಮನೆಯಲ್ಲೇನೆ ನನ್ನ ಮದ್ವೆ ಆದ್ರಲ್ವಾ. ಓ, ಅಂದ್ರೆ ಇದು ಒಳ ಸಂಬಂಧ? ಸ್ವಂತ ನಮ್ಮ ಸೋದರತ್ತ ಮಗನೇ ಅವರು. ಅಂದ್ರೆ ನಿಮ್ಮ ಅಪ್ಪರ ಅಕ್ಕ? ಅವ್ರ ಅಕ್ಕನ್ ಮಗನೇ ಇವ್ರು. ಅವ್ರಿಗೆ ಅವ್ರು ತೀರೋದ್ರು ನಮ್ಮ ಅತ್ತೆ ಚಿಕ್ಕಪ್ಪ ಇದ್ದಾಗ್ಲೇನೆ. ಅವ್ರು ಇವ್ರು ಇಲ್ಲೇ ತಂದು ಸಾಕೊಂಡಿದ್ರು. ಓಕೆ. ಅದಕ್ಕೆ ನನ್ನನ್ನು ಮದ್ವೆ ಮಾಡಿದ್ರು. ಅವ್ರಿಗೆ ತುಂಬಾ ಸಂಬಂಧಗಳಿತ್ತು ಸರ್ ಮದುವೆ ಮುಂಚೆನೆ. ಅಂದ್ರೆ ಯಾವ ತರ? ಬೇರೆಯವ್ರ ಹುಡುಗಿ ಜೊತೆ ಇರೋದೆಲ್ಲ ಸಂಬಂಧ ಇತ್ತು. ಇವನ್ ಅವ್ರು ನಿಮ್ಮನೇಲಿ ಬೆಳೆದಿದ್ರಿಂದ ನಿಮಗೆ ಆ ಮಟ್ಟಿನ ಒಡನಾಟ ಇರ್ಲಿಲ್ವಾ? ಇರ್ಲಿಲ್ಲ ಸರ್. ನಾವು ನಮ್ ತಾತನ ಮನೇಲಿ ನಾವು ಬೆಳ್ದಿದ್ವಿ ಸರ್. ಅಂದ್ರೆ ನಿಮ್ಮನೇಲಿ ನೀವು ಇರ್ಲಿಲ್ಲ? ನಮ್ ತಂದೆ ಮನೇಲಿ ಇರ್ಲಿಲ್ಲ. ನಮ್ ತಾತನ ಮನೇಲಿ ಬೆಳ್ದಿದ್ ನಾವು. ನಮ್ ತಾತನ ಮನೆಯಿಂದ ನಾನು ಅಲ್ಲಿ ಓದ್ತಾ ಇದ್ದೆ. 5ನೇ ಕ್ಲಾಸ್ ಏನೋ ಓದ್ತಾ ಇದ್ದೆ. ಅವಾಗ ನಾನು ದೊಡ್ಡವಳಾದಾಗ ನಮ್ ತಾತ ಅಜ್ಜಿ ಕರ್ಕೊಂಡ್ಬಂದು ಇಲ್ಲಿ ಬಿಟ್ಬಿಟ್ರು, ನಿಮ್ ಮನೆಗೆ ಇಟ್ಕೊಳ್ಳಿ ಅಂತ. ಬಟ್ ಈತನಿಗೆ ಸಂಬಂಧ ಇದೆ ಅಂದ್ರೆ ಅದರ ಅರ್ಥ ಈತ ಕಾಲೇಜು ಅಥವಾ ಕೆಲ್ಸಕ್ಕೆ ಹೋಗೋ ಸಮಯದಲ್ಲಿ ಹಾಗಿದ್ದ? ಹೌದು. ಅವ್ರಿಗೆ ಕಾಲೇಜ್ ಎಲ್ಲ ಹೋಯ್ತಾ ಇರ್ಬೇಕಾದ್ರೆ ಸುಮ್ನೆ ಹುಡುಗಿರ್ ಜಾಸ್ತಿ ಸಂಬಂಧ ಅವ್ರಿಗೆ. ಅವ್ರಿಗೆ ಹಿಂಗೆ ಊರಲ್ಲಿ ನನ್ನನ್ನು ಇಲ್ಲಿ ಬಿಟ್ಬಿಡೋದು, ಅವ್ರು ಊರಲ್ಲಿ ಹೋಗಿರೋದು. ಹಂಗ್ ಮಾಡ್ತಾ ಇದ್ರು ಸರ್. ಅವಾಗ ಸರಿ ಅಂದ್ಬಿಟ್ಟು ನಾನೇನ್ ಮಾಡ್ತಾ ಇದ್ದೆ, ಇಲ್ಲೇ ಕೆಲ್ಸ ಮಾಡ್ಕೊಳ್ಳೋದು, ಇಲ್ಲೇ ಇರೋದು, ಇಲ್ಲೇ ಕೆಲ್ಸ ಒಬ್ಳೇ ಇರ್ತಾ ಇದ್ದೆ ಸರ್. ಆವಾಗ ನನ್ಗೆ ಪ್ರೆಗ್ನೆಂಟ್ ಆಗಿ ಎಷ್ಟು 9 ತಿಂಗಳಿಗೆ ನಾನು ಮತ್ತೆ ನಮ್ಮ ತಾಯಿ ಮನೆಗೆ ಹೋದು. ಓಕೆ. ಬಟ್ ಒಂದು ಪ್ರಶ್ನೆ, ಆತನಿಗೆ ಆ ರೀತಿ ಸಂಬಂಧ ಇದೆ ಅಂತ ನಿಮಗೆ ಹೇಗೆ ಖಾತ್ರಿ ಇದೆ ಅಥವಾ ನಿಮಗೆ ಹೇಗೆ ಗೊತ್ತು? ಹೇಳ್ತಾ ಇದ್ರು ಅವರೇನೆ ಹೇಳ್ತಾ ಇದ್ರು. ಅಂದ್ರೆ ನಿಮ್ಮ ಹತ್ರನೇ ಹೇಳ್ತಿದ್ದ? ನಮ್ಮ ಹತ್ರ ಅಂತಂದ್ರೆ ಬೇರೆಯವ್ರು ಹೇಳ್ತಾ ಇದ್ರು, ನೋಡು ಇವ್ರ ಜೊತೆ ಹಿಂಗಿದ್ದ ನಿನ್ ಗಂಡ, ಇವಳ ಜೊತೆ ಹಿಂಗಿದ್ದ ಅಂತ ಹೇಳ್ತಾ ಇದ್ರು. ಆದ್ರೆ ಅವ್ರು ನನ್ ತೋರ್ಸ್ಕೊತಾ ಇರ್ಲಿಲ್ಲ. ಅಂದ್ರೆ ಇದ್ದ ಅಥವಾ ಇದ್ದಾನೆ? ಇದ್ದಾನೆ ಅಂತಾನೆ ಹೇಳ್ತಾ ಇದ್ರು. ಅಂದ್ರೆ ಹಿಂದೆ ಅಲ್ಲ, ಈಗಲೂ ಇದೆ ಅನ್ನೋ ಭಾವನೆ? ಇಲ್ಲ, ಅವ್ರು ಇಲ್ಲ ಇವಾಗ ನಮ್ ಜೊತೆ. ಹೇಳ್ತೀನಿ ಕೇಳಿ. ಅಲ್ಲ, ನಾನು ಹೇಳ್ತಿರೋದು ನಿನ್ ಗಂಡನ ಜೊತೆ ಈಗಲೂ ಇದ್ದಾರೆ ಅಂತ ಅವ್ರು ಹೇಳ್ತಿದ್ರು ಅಥವಾ ಹಿಂದೆ ಇದ್ರು ಅಂತ ಅವ್ರು ಹೇಳ್ತಿದ್ರು ಅವತ್ತಿಗೆ? ಹಿಂದೆ ಇದ್ರು ಅಂತ ಹೇಳ್ತಾ ಇದ್ರು. ಓಕೆ. ಅದೆಲ್ಲ ನಾನ್ ಜಾಸ್ತಿ ತಲೆ ಕೆಡ್ಸ್ಕೊಂಡಿಲ್ಲ. ಅವಾಗ ಅಷ್ಟೊಂದು ನಮ್ಗೆ ಮೈಂಡ್ ಮೆಚುರಿಟಿ ಇಲ್ಲ ಸರ್ ಅವಾಗ. ಸರಿ ಅನ್ಬಿಟ್ಟು ನಾವೇನ್ ಮಾಡ್ಕೊ, ಮತ್ತೆ ನಾನು ಪ್ರೆಗ್ನೆಂಟ್ ಆದೆ. 9 ತಿಂಗಳಿಗೆ ನಾನು ತಾಯಿ ಮನೆಗೆ ಹೊಂಟೋದೆ. ಅವಾಗ್ಲೂ ಅಲ್ಲಿ ಬಂದು ತುಂಬಾ ಜಗಳ ಆಡೋದು, ಬೈಯೋದು. ಆಮೇಲೆ ಕೆಲ್ಸಕ್ಕೆ ಹೋಯ್ತಾ ಇರ್ಲಿಲ್ಲ ಸರ್ ಅವರು. ಕೆಲ್ಸಕ್ಕೆ ಹೋಯ್ತಾ ಇರ್ಲಿಲ್ಲ. ಯಾವಾಗ್ಲೂ ಸಾಲ ಮಾಡೋದು, ಕುಡಿಯೋದು. ಆಮೇಲೆ ಯಾರು ಬಂದ್ರು ಸಾಕು ಅವ್ರಿಗೆಲ್ಲ ಚೆನ್ನಾಗ್ ಖರ್ಚು ಮಾಡೋ ಆ ತರನೇ ಬುದ್ಧಿ ಜಾಸ್ತಿ. ಕೆಲ್ಸಕ್ ಸರಿಯಾಗಿ ಹೋಯ್ತಾನೆ ಇರ್ಲಿಲ್ಲ ಅವ್ರು. ಆಮೇಲೆ ಹಂಗ ಹಿಂಗೋ ನಂಗೆ ಡೆಲಿವರಿ ಆಯ್ತು. ಇಲ್ಲಿಗೆ ಬಂದೋ, ನಾವು ಬೆಂಗಳೂರಿಗೆ ಬಂದೆ ನಾನು. ಬೆಂಗಳೂರಿಗೆ ಬಂದ್ಮೇಲೆ ಆಮೇಲೆ ಅದನ್ನು ಸುಮಾರು 1-2 ವರ್ಷ 3 ವರ್ಷ ಆಯ್ತು. ತೀರಾ ಕೆಲ್ಸಕ್ಕೆ ಹೋಗ್ಲಿಲ್ಲ ಸರ್, ಮನೇಲೆ ಉಳ್ಕೊಬಿಟ್ರು. ಆಮೇಲೆ ಅವ್ರ ಫ್ರೆಂಡ್ ಗಳಿಗೆಲ್ಲ ಫೋನ್ ಮಾಡೋದು, ನನ್ನ ಹೆಂಡತಿ ಚೆನ್ನಾಗಿದ್ದಾಳೆ, ಯಾರನ್ನಾರ ಕಳ್ಸಿ, ನನ್ಗೆ ಸಾಲ ಜಾಸ್ತಿ ಆಯ್ತು, ನಿಮ್ಗೆ ಯಾರು ಇದ್ರೆ ಹೇಳಿ, 5 ಜನನ್ ಕಳ್ಸಿ, ಒಬ್ಬೊಬ್ರಿಗೆ 1,000 ಆದ್ರೆ 5,000 ಆಗುತ್ತೆ, ಹಂಗೆ ಹಿಂಗೆ ಅಂತ ಎಲ್ಲ ಹೇಳ್ತಾ ಇದ್ರು ಸರ್. ಅಂದ್ರೆ ಕೇಳಿಸ್ತಾ ಇದ್ಯಾ? ಅಂದ್ರೆ ನಿಮ್ ಬಗ್ಗೆನೆ? ಹೌದು, ನನ್ ಬಗ್ಗೆನೆ. ಆಮೇಲೆ ಮತ್ತೆ ಯಾರು ಶ್ರೀಮಂತ ನನ್ ಕೆಲ್ಸಕ್ಕೆ ಹೋಯ್ತು. ಆಮೇಲೆ 3 ವರ್ಷ ಅವಳಿಗೆ ದೊಡ್ಡೋಳಾದ್ಮೇಲೆ 3 ವರ್ಷ ಆದ್ಮೇಲೆ ಸ್ಕೂಲಿಗೆ ಸೇರ್ಸಕ್ಕೆ ಅಂತ ನಾನ್ ಕೆಲ್ಸಕ್ಕೆ ಹೋದೆ ಸರ್. ಫಸ್ಟ್ ಮೊದ್ಲು ಮಾಡ್ತಾ ಇದ್ನಲ್ಲ ಹೋಗುವಾಗ ಮುಂಚೆನೆ ಆ ಕೆಲ್ಸಕ್ಕೆ ಹೋದೆ ಸರ್.
ಓಕೆ. ಅಲ್ಲಿ ಹೋದ್ರೆ ಅಲ್ಲಿ ಅಲ್ಲಿ ಒಬ್ರು ಬರ್ತಾರೆ ಶ್ರೀಮಂತರು, ಅವ್ರನ್ನ ಮಾತಾಡ್ಸು, ಅವ್ರ ಹತ್ರ ಕಷ್ಟ ಅಂತ ಹೇಳ್ಕೊ, ಅವ್ರು ಎಲ್ಲಾರು ದುಡ್ಡು ಕೊಡ್ತಾರೆ, ನಿಮ್ಗೆ ದುಡ್ಡು ಕೊಡ್ತಾರೆ, ಅವ್ರು ಎಲ್ಲಾರು ಮಾತಾಡ್ಸೋರ್ಗೆಲ್ಲ ದುಡ್ಡು ಕೊಡ್ತಾರೆ, ಮನೆ ಬರ್ಕೊಡ್ತಾರೆ ಅಂತ ಹೇಳೋರು ಸರ್. ಅವ್ರನ್ನ ನೀನ್ ಹೋಗಿ ಮಾತಾಡ್ಸು, ನಿನ್ ಕೊಡ್ತಾರೆ ದುಡ್ಡು, ನೀನ್ ಕೇಳ್ರೆ ಕೊಡ್ತಾರೆ, ಕಷ್ಟದಲ್ಲಿದ್ದೀವಿ ಅಂತ ಹೇಳು ಅಂತಂದ್ರು. ಆವಾಗ ನಾನು ಹಂಗೆಲ್ಲ ಮಾಡಲ್ಲ, ಕೇಳಲ್ಲ ಅಂತೆ. ಆಮೇಲೆ ಸ್ಕೂಲ್ಗೆ ಸೇರ್ಸ್ಬೇಕಾಯ್ತು ಅವ್ರ ಪಾಪುನ. ಆವಾಗ ಅವ್ರೇನಂದ್ರು ಸ್ಕೂಲ್ಗೆ ಸೇರ್ಸೋರಿ, ಹಿಂಗಿದ್ರೆ ಹೆಂಗ್ರಿ ಅಂತ ನಾನ್ ಅಂತ ಇದ್ದಕ್ಕೆ, ಇಲ್ಲ ನಾನ್ ಸೇರ್ಸಲ್ಲ, ಜೀತಕ್ ಹಾಕ್ತಾರಲ್ಲ ಸರ್ ಅವಾಗ, ಹಳೆ ಕಾಲದಲ್ಲಿ ಆಗ್ತಾ ಇದ್ರು ಗೊತ್ತಾ, ಆ ತರ ಜೀತಕ್ ಹಾಕ್ಬಿಡೋಣ, ದುಡ್ಡು ಇಸ್ಕೊಳ್ಳೋಣ ಅಂತ ಅಂದ್ರು. ಅದಕ್ಕೆ ನಾನಂದೆ ನನ್ ಮಗಳನ್ನ ಆತರ ನಾನ್ ಬಿಡಲ್ಲ, ನೀನ್ ಏನಾರ ಆಗು, ಎತ್ತಾರ ಆಗು, ನನ್ ಮಗಳನ್ನ ಚೆನ್ನಾಗ್ ಓದಿಸ್ತೀನಿ ಅನ್ಕೊಂಡ್ ನಾನ್ ಕೆಲ್ಸಕ್ಕೆ ಹೋದೆ. ಸುಮಾರು 1-2-3 ವರ್ಷ ಕೆಲ್ಸ ಮಾಡ್ಕೊಂಡೇ ಇದ್ದೆ ಸರ್. ಕೆಲ್ಸ ಮಾಡ್ಕೊಂಡೇ ಹೋದೆ. ಮತ್ತೆ ನಾನ್ ಬಾಂತನ್ಕ್ ಹೋದಾಗ ನಮ್ ಮನೆ ಎದುರುಗಡೆ ಒಬ್ರನ್ನ ಮಾಡ್ಕೊಬಿಟ್ಟವ್ರೆ. ಅಂದ್ರೆ ಎದುರುಗಡೆ ಅವ್ರನ್ನ ಒಬ್ರ ಜೊತೆ ಮಾಡ್ಕೊಬಿಟ್ಟವ್ರೆ ಅವ್ರು. ಅಂದ್ರೆ ಹೆಣ್ಣಿನ ಜೊತೆ? ಬೇರೆಯವ್ರ ಜೊತೆ. ಅವ್ರಿಗೂ ದೊಡ್ಡವ್ರು ಸರ್, ಇವ್ರಿಗಿಂತ ಅವ್ರು 20 ವರ್ಷ ದೊಡ್ಡವ್ರು. ಅದೆಲ್ಲ ನನ್ಗೆ ಗೊತ್ತು, ನಾನ್ ಕಣ್ಣಾರ ನೋಡ್ದೆ, ಮಾತಾಡೋದು, ಗಾಡಿಲ್ ಕುಂತ್ಕೋಗೋದು. ಆಮೇಲೆ ಎಲ್ಲಾರು ಬಂದ್ ಹೇಳೋರು ನನ್ ಜೊತೆ, ಹಿಂಗೆಲ್ಲಾ ಮಾಡ್ತಾರೆ ಯಜಮಾನಪ್ಪ ಅಂತ. ಅದಲ್ದೇನೆ ನಾವ್ ಮಲ್ಕೊಂಡಾಗ ಸರ್ ಮೆಸೇಜ್, ಫೋನ್ ಮಾಡೋದು, ಮೆಸೇಜ್ ಮಾಡೋದು, ಅವ್ರ ಫೋಟೋಗೆಲ್ಲ ಮುಟ್ಕೊಡೋದು, ಹಂಗೆಲ್ಲಾ ಮಾಡೋದು ಸರ್. ನನ್ಗೂನು ಕೇಳಿ ಸಾಕಾಗೋಯ್ತು. ಯಜಮಾನ್ರಿಗೆಲ್ಲ ಊರಲ್ಲೆಲ್ಲ ಹೋಗಿ ಹೇಳಾಯ್ತು. ಅದಕ್ಕೆ ಅವ್ರೇನಂದ್ರು, ನಾನು ಅವ್ರ ಅಪ್ಪನ್ಗೆ ಇಬ್ರೆ ಅಂತೆಲ್ಲ, ನಮ್ಮ ಅಪ್ಪ ಸತತವಾಗಿ ಮದ್ವೆ ಮಾಡ್ಕೊಂಡವ್ರೆ, ನಾನು ಇದ್ದಾಗ್ಲೇ ಮಾಡ್ಕೋತೀನಿ, ಇದ್ರೆ ಇರ್ಬೋದು, ಇಲ್ಲ ಅಂದ್ರೆ ಹೋಯ್ತಾ ಇರ್ಬೋದು ಅಂತ ಕೀಳಂಗ್ ಮಾತಾಡೋರು ಸರ್. ಅದನ್ನೆಲ್ಲ ಅನ್ಭವಿಸ್ಕೊಂಡು ಬರ್ತಾನೆ ಇದೀವಿ ಸರ್, ಬಂದೆ. ನನ್ ಮಗಳಿಗೆ 6 ವರ್ಷ ಆಗೋವರ್ಗುನು ಬಂದೆ. ಬಂದ್ಮೇಲೆ ನಾನ್ ಜೀವನದಲ್ಲಿ ಒಂದ್ ದೊಡ್ಡ ತಪ್ಪು ಮಾಡಿದ್ದಂದ್ರೆ ಇದು ಸರ್ ನಾನು ಹೇಳಿದ್ದು. ಯಾರೋ ಒಬ್ರು ಏನಂದ್ರು, ಅಲ್ಲೊಬ್ರು ದೇವಸ್ಥಾನ ಚೆನ್ನಾಗ್ ದೇವ್ರು ಹೇಳುತ್ತೆ, ಅಲ್ಗ್ ಹೋಗು, ನಿನ್ ಗಂಡನ್ನ ಸಾವಾಸ ಬಿಡಿಸ್ತಾರೆ ಅಂತ ಅಂದ್ರು. ಅದು ನಮ್ಮೂರ ಹತ್ರನೇ ಇರೋದು, ನಮ್ಮೂರಲ್ಲೇನೆ ಅದಿರೋದು. ಅವಾಗ ಸರ್ ಅಲ್ಲಿಗೆ ಹೋದೆ. ಅಲ್ಲಿಗೆ ಹೋಗಿ ಹೋಯ್ತಾ ಬರ್ತಾ ಇದ್ದೆ. ಹಲೋ, ಅಲ್ಲಿಗೆ ಹೋಯ್ತಾ ಬರ್ತಾ ಇದ್ದೆ. ಆವಾಗ ಏನ್ ಮಾಡಿದ್ರು, ಸರಿ ಆಯ್ತು ಹೋಯ್ತಾ ಬರ್ತಾ ಇದೆಯಲ್ವಾ ಅಂದ್ಬಿಟ್ಟು ಅವಾಗ ಏನ್ ಮಾಡಿದ್ರು, ನಾನು ಅವ್ರಿಗೆ ಹೇಳ್ಕೊಂಡೆ, ಈ ತರ ನಮ್ಮ ಮನೆಯವ್ರು ಹಿಂಗೆಲ್ಲಾ ಮಾಡ್ತಾರೆ ಇದೆಲ್ಲ ಹೇಳ್ಕೊಂಡೆ. ಅದಕ್ಕೆ ಅವ್ರೇನಂದ್ರು, ಹೌದಾ ಸರಿ, ಎಲ್ಲಾನು ಕಷ್ಟ ಪ್ರಾಬ್ಲಮ್ ಎಲ್ಲ ನಾನು ಸಾಲ್ವ್ ಮಾಡ್ತೀನಿ ಅಂತಾನು ಹೇಳಿದ್ರು ಸರ್. ಸರಿ ಅಂತ ಅಂದ್ಬಿಟ್ಟು ಆಮೇಲೆ ನಾನೇನ್ ಮಾಡ್ದೆ, ಇವ್ರ ನಮ್ಮ ಮನೆಯವ್ರಿಗೆ ಅಲ್ಗೆ ಹೋಗೋದ್ ಇಷ್ಟ ಇರ್ಲಿಲ್ಲ. ಆವಾಗ ಸರಿ ಅಂತ ಹೋಯ್ತಾ ಬರ್ತಾನೆ ಇತ್ತು. ಅದೇನಾಯ್ತು ಏನು ಅನ್ನೋದೇ ಗೊತ್ತಿಲ್ಲ ಸರ್. ಅವ್ರ ಮೇಲೆ ನನ್ಗೆ ಆಸೆ ಆಯ್ತು. ಅವ್ರೇ ನನ್ ಮೇಲೆ ತುಂಬಾ ಇದ್ ಮಾಡಿದ್ರು. ಇಲ್ಲ ನನ್ಗಾಗಲ್ಲ, ನಿಮ್ಗೆ ಈ ತರ ಇದ್ದೀರಾ, ನಂಗಿದೀನಿ, ಆಗಲ್ಲ, ನನ್ಗೆ ಇಷ್ಟ ಇಲ್ಲ, ನನ್ಗೆ ಈಗ್ಲೇ ಸಾಕಾಗ್ಬಿಟ್ಟೈತೆ ಅಂತ ಎಷ್ಟು ಹೇಳಿದ್ರು ಸರ್ ಅವ್ರು ಕೇಳಿಲ್ಲ. ಇಲ್ಲ, ಅವ್ರ ಮದ್ವೆ ಆಗಿ ಆಲ್ರೆಡಿ ಒಂದ್ ಮಗು ಇತ್ತು. ಏನಮ್ಮ? ಹಲೋ, ಹೇಳಮ್ಮ, ಕೇಳಿಸ್ಲಿಲ್ಲ. ಕೇಳಿಸ್ತಿದ್ಯಾ ಸರ್? ಹೇಳು. ಅದೇನೆ, ಅವ್ರಿಗೆ ಮದ್ವೆ ಆಗಿ ಒಂದ್ ಮಗು ಇತ್ತು. ಅವರು ಲವ್ ಮ್ಯಾರೇಜ್ ಮಾಡಿ ಮದ್ವೆ ಮಾಡ್ಕೊಂಡಿದ್ರು. ಅದೆಲ್ಲ ನನ್ಗೆ ಗೊತ್ತಿತ್ತು ಸರ್. ಅದ್ ಏನ್ ಮಾಡಿದ್ರು ಗೊತ್ತಿಲ್ಲ. ನಿಮ್ಗೆ ಮಾತ್ರಲ್ಲ ನಂಬಿಕೆ ಇದೆ ಸರ್? ನೀನ್ ಹೇಳಮ್ಮ. ಅವಾಗ ಅವರು ನನ್ಗೆ ಯಾರಿಗೂನು ಬಗ್ಗಿಲ್ಲ ಸರ್. ನನ್ ಎಷ್ಟೊಂದ್ ಜನ, ತುಂಬಾ ಜನ ಇಷ್ಟಪಟ್ಟಿದ್ರು ಸರ್, ಆದ್ರೆ ನಾನು ಯಾರಿಗೂ ಬಗ್ಗಿರ್ಲಿಲ್ಲ ಸರ್. ಅವ್ರ ಹತ್ರ ನಾನು ಬಗ್ಬಿಟ್ಟೆ ಸರ್. ಅವ್ರ ಮೇಲೆ ನನ್ಗೆ ಇಷ್ಟ ಆಯ್ತು. ಸರಿ ಅನ್ಬಿಟ್ಟು ಹಂಗೆ ಫೋನಲ್ಲೆಲ್ಲ ಮಾತಾಡ್ತಾ ಇದ್ದು. ಮಾತಾಡಿ ಈಗ ಒಂದ್ 6 ತಿಂಗಳಾದ್ಮೇಲೆ ನಮ್ಮ ಮನೆಯವ್ರು ಎಲ್ಲಿ ಹೋದ್ರು ಅನ್ನೋದೇ ಗೊತ್ತಿಲ್ಲ ಸರ್. ಇವ್ರೇ ಏನೋ ಮಾಡಿ ಕಳಿಸ್ಬಿಟ್ರು. ಹಲೋ, ಹೇಳಮ್ಮ. ಕೇಳಿಸ್ತಾ ಇದೆ ಸರ್? ಕೇಳಿಸ್ತಾ ಇದೆ, ಹೇಳ್ತಾ ಇದೆ. ಏನ್ ಮಾಡಿರೋ ಗೊತ್ತಿಲ್ಲ ಸರ್. ಚೆನ್ನಾಗೇ ಇದ್ರು ಸರ್, ಚೆನ್ನಾಗೇ ಇದ್ದು ಏನಂತ ಹೇಳಿದ್ರು ಅಂದ್ರೆ, ನಾನು ಇದಕ್ಕೆ ಹೋಯ್ತಾ ಇದೀನಿ, ಏನಕ್ಕೆ ಧರ್ಮಸ್ಥಳಕ್ಕೆ ಹೋಯ್ತಾ ಇದೀನಿ ಅಂತ ಹೋದವ್ರು ಸರ್. ಮತ್ತೆ ಬರ್ಲೇ ಇಲ್ಲ ಸರ್. ಅವ್ರು ಹೋಗಿ 7 ವರ್ಷ ತುಂಬ 8ನೇ ವರ್ಷ ನಡೀತೈತೆ ಸರ್. ಅವ್ನು ಎಲ್ಲಿದ್ದಾನೆ, ಏನ್ ಮಾಡ್ತಾನೆ, ಎತ್ ಮಾಡ್ತಾನೆ, ಯಾವ್ದು ಗೊತ್ತಿಲ್ಲ ಸರ್. ಇವ್ರು ನನ್ಗೆ ಮಾಮೂಲಿ ನನ್ನ ಬೆಂಗಳೂರ್ಲೇ ಇದ್ವಲ್ಲ,
ಇವ್ರು ಊಟ ಬಟ್ಟೆ ಎಲ್ಲ ಚೆನ್ನಾಗಿ ನೋಡ್ಕೊತಾರೆ ಸರ್. ಯಾರು? ಇವ್ರು ಇದು ನಾನು ಹೇಳಿದ್ನಲ್ಲ ದೇವಸ್ಥಾನಕ್ಕೆ ಹೋಯ್ತಾ ಇದ್ದೀನಿ ಅನ್ನಲ್ಲ, ಅವ್ರ ಹೆಸರು ಬೇಡ. ಹ್ಮ್ ಅವರು ನಮ್ಮನ್ನ ಚೆನ್ನಾಗೇ ನೋಡ್ಕೋತಾರೆ. ಹ್ಮ್ ಚೆನ್ನಾಗ್ ನೋಡ್ಕೋತಾರೆ ಅಂದ್ರೆ ಹೆಂಗೆ ಅಂದ್ರೆ ಸರ್, ಊಟ ಬಟ್ಟೆಗೆ ಏನು ಮೋಸ ಮಾಡಲ್ಲ ಸರ್. ಹ್ಮ್ ಆದ್ರೆ ನಮ್ನ ಒಂಥರ ನಾ ಗೋಡೆ ಒಳಗಡೆ ಇಟ್ಕೊಂಡ್ ಸಾಕ್ತಾ ಇದಾರೆ ಸರ್, ನಾಯಿ ತರ. ಹ್ಮ್ 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 ಈಗ ನಮ್ಗೆ ಆಮೇಲೆ ಅವಾಗ ಅವ್ರ ಹೆಂಡತಿ ಜೊತೆ ಇರ್ಲಿಲ್ಲ. ಓಕೆ. ಅವಾಗ ಅವ್ರ ಹೆಂಡತಿ ಜೊತೆ ಇರ್ಲಿಲ್ಲ. ಇವಾಗ ಅವ್ರ ಹೆಂಡತಿ ಜೊತೆ ಚೆನ್ನಾಗಿದ್ದಾರೆ ಅವ್ರು. ಹ್ಮ್ ಹ್ಮ್ ಇವಾಗ ನಾನಂದೆ ಅವ್ರ ಏನಂತ, ನಾನು ಅವಾಗ್ಲೇ ಹೇಳಿದ್ದೆ ಸರ್, ಇವಾಗ ನನ್ ಜೀವನದಲ್ಲಿ ಅವ್ರಿಲ್ಲ, ನಿನ್ ಜೀವನದಲ್ಲಿ ಯಾರು ಅವ್ರು ಬರಲ್ಲ ಅಂತಂದ್ರೆ ಮುಂದೋಣ, ಇಲ್ಲ ಅಂದ್ರೆ ಬೇಡ. ಇಲ್ಲ ಅವ್ರು ನನ್ ಜೀವನಕ್ಕೆ ಬರಲ್ಲ, ನಾನು ಡೈವರ್ಸ್ ಕೊಟ್ಬಿಡ್ತೀನಿ, ನೀನು ಡೈವರ್ಸ್ ಕೊಟ್ಬಿಡು, ನಾವಿಬ್ರು ಚೆನ್ನಾಗಿರೋಣ ಅಂತಾರೆ. ಅವ್ರಿಗೆ ದೇವ್ರು ಬರುತ್ತೆ ಸರ್, ದೇವ್ರು ಹೇಳ್ತಾರೆ. ಹ್ಮ್ ಹಂಗಿದ್ಮೇಲೆ ಸರ್ ನಾನು ಹೇಳ್ದೆ ಇಲ್ಲ ಬೇಡ ಅಂತ, ಇಲ್ಲ ಅಂತ ಏನ್ ಮಾಡಿ ಉಳಿಸ್ಕೊಂಡ್ರೆ ಗೊತ್ತಿಲ್ಲ ಸರ್, ಉಳಿಸ್ಕೊಬಿಟ್ರು ನನ್ನನ್ನು. ಹ್ಮ್ 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 ಇವಾಗ ಹೆಂಗಾಗಿದೆ ಸರ್, ಅವ್ರ ಮನೆಯವ್ರಿಗೆಲ್ಲರಿಗೂ ಗೊತ್ತಿದೆ ಸರ್. ಹ್ಮ್ ನಮ್ಮನೇಲಿ ನಮ್ ತಮ್ಮನೊಬ್ಬನ್ ಗೊತ್ತು, ಹ್ಮ್ ನಮ್ಮ ಅಕ್ಕನ್ ಗೊತ್ತು, ನಮ್ ತಾಯಿಗ್ ಗೊತ್ತು ಈ ತರ ಇದಾರೆ ಅಂತ. ಹ್ಮ್ ಸೊ ಅಷ್ಟೇ. ಅವ್ರ ಮನೆಯವ್ರಿಗೆ ಎಲ್ಲಾರ್ಗು ಗೊತ್ತಿದೆ ಸರ್, ಅವ್ಳ ಹೆಂಡತಿಗೆ, ಅವ್ರ ಅಮ್ಮನ್ಗೆ, ಅವ್ರ ಅಣ್ಣ ತಂದಿರ್ಗೆ ಎಲ್ಲ ಗೊತ್ತಿದೆ ಸರ್. ಏನಂತ ಗೊತ್ತಿದೆ? ಈ ತರ ಮಾಡ್ಕೊಂಡಿದ್ದಾನೆ, ಬೆಂಗಳೂರಲ್ಲಿ ಮನೆ ಮಾಡಿರ್ತಾವನೆ ಅನ್ನೋದು ಗೊತ್ತು. ಹ್ಮ್ ಆದ್ರೂ ಅವ್ರು ಏನು ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ಓಕೆ. ಹಲೋ, ಕೇಳಿಸ್ತಿದೆ ಸರ್? ಇದೆ. ಇವಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ ಸರ್, 1 ತಿಂಗಳಿಗೋ 15 ದಿನಕ್ಕೋ ಒಂದ್ಸತಿ ಬರ್ತಾರೆ ಸರ್. ಬರ್ತಾರೆ, ಒಳಗಡೆನೆ ಇರ್ತಾರೆ, ಬರೋದು ಗೊತ್ತಾಗಲ್ಲ, ಹೋಗೋದು ಗೊತ್ತಾಗಲ್ಲ ಸರ್. ಆತರ ಒಳಗಡೆನೆ ಕೂತಿರ್ತಾರೆ, ಊಟ ಮಾಡ್ಕೊಬಿಡ್ತಾರೆ. ಒಂದ್ ನೈಟ್ ಎಲ್ಲ ಬೆಳಿಗ್ಗೆ ಎಲ್ಲ ಮಲಗಿರ್ತಾರೆ, ಸಂಜೆನ ಮಲಗಿರ್ತಾರೆ, ಮತ್ತೆ 4 ಗಂಟೆ ರಾತ್ರಿಗೆ ಎದ್ದು ಹೊಂಟೋಗ್ಬಿಡ್ತಾರೆ ಸರ್. ಈಗ ಅಕ್ಕಪಕ್ಕದ ಜನ ಒಂಥರ ಕೇಳ್ತಾಳೆ ಸರ್, ಏನ್ ಹಿಂಗ್ ಮಾಡ್ತಾನೆ ನಿನ್ ಗಂಡ ಯಾವಾಗ್ಲೂ ಅಂತಾರೆ. ನಾನು ಅದನ್ನ ಅವ್ರಿಗೆ ಕೇಳಿದ್ರೆ ಅವ್ರೇನಂತಾರೆ, ಟೈಮ್ ಬರ್ಬೇಕು, ಟೈಮ್ ಬರ್ಲಿ, ಗಳಿಗೆ ಬರ್ಲಿ, ಅವಾಗ ನಾನು ಹಂಗಿರ್ತೀನಿ, ಅವಾಗ ನೀನೇ ಬೇಕು, ನಿನ್ಗೋಸ್ಕರ ಎಲ್ಲಾ ತ್ಯಾಗ ಮಾಡ್ತೀನಿ, ನೀನ್ ಒಬ್ಳು ಬಿಟ್ಟ ಬೇರೆ ಪ್ರಪಂಚನೇ ಬೇಡ ಅಂದವ್ರು ಇವಾಗ ಏನಂತಾರೆ, ನನ್ ದೇವಸ್ಥಾನ ಬೇಕು, ನಾನ್ ದೇವಸ್ಥಾನ ಕಟ್ಸ್ಬೇಕು, ನನ್ಗೂ ಟೈಮ್ ಕೊಡು, ಇಷ್ಟೆಲ್ಲಾ ಮಾಡ್ತೀನಿ ನಿನ್ಗೆ, ನಾನು ಮಾಡಲ್ವಾ ನಿನ್ಗೆ, ನಿನ್ನ ನೋಡ್ಕೊಳಲ್ವಾ, ಮುಂದಕ್ಕೆ ನಾಕ್ ಜನನ್ ಮುಂದೆ ಕರ್ಕೊ ಬಂದ್ ನಿಲ್ಸಲ್ವಾ ನನ್ನ ನಂಬು ಅಂತಾರೆ ಸರ್. ಮನೆಗ್ ಹೋದ್ರೆ ಒಂದ್ ಕಷ್ಟ ಅಂದ್ರೆ ಒಂದ್ ಫೋನ್ ತೆಗಿಯಲ್ಲ ಸರ್. ಏನ್ ಹೇಳಿದ್ರು ಕೇಳಲ್ಲ ಸರ್ ಇವಾಗ. ಅವಾಗ ನಾನೇ ಅಂತ ನನ್ ಜೀವನನೇ ಲೈಫೇ ಹಾಳ್ ಮಾಡ್ಬಿಟ್ರು ಸರ್. ಇವಾಗ ನೋಡಿದ್ರೆ ಇವಾಗ ಟೈಮ್ ಬರ್ಲಿ ಇರು ಅಂತಾನೆ ಇರ್ತಾರ ಸರ್. ಇವಾಗ ನನ್ಗೆ ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಬೇಕು ಸರ್ ನಿಮ್ಮ ಹತ್ರ, ನಿಮ್ಮಿಂದ. ಬಟ್ ಗಂಡ ಸುಳಿವಿಲ್ವಾ? ಇಲ್ಲ ಸರ್, ಎಲ್ಲಿದ್ದಾನೆ ಅನ್ನೋದು ಗೊತ್ತಿಲ್ಲ ಸರ್. ಆಮೇಲೆ ಅವ್ರು ತುಂಬಾ ಸಾಲ ಮಾಡ್ಕೊಂಡಿರೋ ಸರ್, ಅವ್ರು ಯಾರಿಗೂ ಬೇಡ್ದವ್ರಾಗಿದ್ದಾರೆ, ತುಂಬಾ ಒಟ್ಟವ್ರು ಸರ್. ಅವ್ರ ತಂದೆ ತೀರೋದು ಸರ್ ಇವಾಗ, ಎಷ್ಟು ಒಂದು 2 ತಿಂಗಳಿಂದ ಸತ್ತೋದ್ರು ಸರ್. ಅವಾಗ್ಲೂ ಅವ್ನು ಬಂದಿಲ್ಲ ಸರ್. ಅವ್ರಿಗೆ ಮದ್ವೆ ಆಗೈತೆ ನಮ್ಮ ಮಾವನ್ಗೆ, ಚಿಕ್ಕಮ್ಮ ಅವ್ರ ಫಸ್ಟ್ನೇ ಹೆಂಡತಿ ಸತ್ತೋದ್ರು. ಮತ್ತೆ ಇನ್ನೊಬ್ರು ಇದ್ದಾರೆ, ಅವ್ರೇನು ಇವ್ರ ಬಗ್ಗೆ ಏನ್ ಜಾಸ್ತಿ ತಲೆ ಕೆಡ್ಸ್ಕೊಳ್ಳೋದು, ತುಂಬಾ ಟಾರ್ಚರ್ ಕೊಟ್ಟವ್ರು ಸರ್. ಅವ್ರಿಗೆ ಎಲ್ಲಾರ್ಗು ತುಂಬಾ ಟಾರ್ಚರ್ ಕೊಟ್ಬಿಟ್ಟವ್ರು. ಸಾಲ ಮಾಡ್ಕೊಂಡು ದುಡ್ಡು ಕೊಡು, ಸಾಲ ಆಸ್ತಿ ಮಾಡಿ ದುಡ್ಡು ಇಸ್ಕೊಡು, ಅವ್ರ ಹತ್ರ ಇಸ್ಕೊಡು, ಇವ್ರ ಹತ್ರ ಇಸ್ಕೊಡು ಅಂತ ಅವ್ರಿಗೂ ತುಂಬಾ ಟಾರ್ಚರ್ ಕೊಟ್ಟವ್ರು ಸರ್. ಓಕೆ. ಈಗ ನೀವು ಮಗಳು ನೀವು ಬೇರೆ ಇದ್ದೀರಾ? ಇವಾಗ ನಾವಿಬ್ರೇ ಇರೋದು ಸರ್ ಬೆಂಗಳೂರಲ್ಲಿ. ನಮ್ ಜೀವನ ಈ ತರ ಕದ್ದು ಮುಚ್ಚಿ ಹೋಯ್ತಾನೆ ಇದ್ರೆ ನನ್ ಮಗಳಿಗೆ ಮದ್ವೆ ಮಾಡಿದ್ರೆ ಹೆಂಗೆ ಸರ್ ನಾನ್ ಮಾಡೋದು? ಈಗ ನಾನ್ ಹೇಳ್ತಾ ಇದ್ದೀನಿ, ನಾನು ಎಷ್ಟು ಸತಿ ಹೇಳ್ತೀನಿ ಗೊತ್ತಾ, ನಿನ್ಗ ಆಗಲ್ಲ ತಾನೆ, ಬಿಟ್ಬಿಡು, ನಮ್ ಪಾಡಗ್ ನಮಗ್ ಬಿಟ್ಬಿಡು, ನಾವ್ ಪಾಡಗ್ ನಿಮ್ದೇಗಿರ್ತೀವಿ, ಇಲ್ಲ ಅಂದ್ರೆ ಕರೆಕ್ಟ್ ಆಗಿರು, ಇಲ್ವಾ ಬಿಟ್ಬಿಡು ನಮ್ ಪಾಡು ನಾವ್ ನಿಮ್ದೇಗಿರ್ತೀನಿ ಅಂತೀನಿ ಸರ್. ಆದ್ರೂ ಬಿಡಲ್ಲ ಸರ್. ನೀವು ಫೈನ್ ನಾನು ಕೇಳಿಸ್ಕೊಂಡಿದ್ದೀನಿ. ಬಟ್ ಈಗ
ಕೆಲವೊಂದು ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಬೇಕಿದೆ. ಬಟ್ ನೀವು ಶುರುವಿನಲ್ಲಿ ಈತನಿಗೆ ಮೋಹಿತಳಾಗಬೇಕಾದ್ರೆ ಅವ್ರ ಹೆಂಡತಿಗೂ ಈತನಿಗೂ ಡೈವರ್ಸ್ ಆಗಿತ್ತಾ? ಇಲ್ಲ ಸರ್, ಆಗಿರ್ಲಿಲ್ಲ. ಅವ್ರ ಅಪ್ಪನ ಮನೇಲಿ ಜಗಳ ಆಡ್ಕೊಂಡು ಮತ್ತು ನೀನು ಹೇಗೆ ಓದಿ? ಮತ್ತು ನೀನು ಹೇಗೆ ಓದಮ್ಮ? ಗೊತ್ತಿಲ್ಲ ಸರ್, ಅರೇ ಅದೇ ಗೊತ್ತಿಲ್ಲ ಸರ್. ನಾಚಿಕಾಗಲ್ವಾ ನಿನಗೆ? ಗೊತ್ತಿಲ್ಲ ಇಲ್ಲಿ ಕೂತು ನಿನ್ನನ್ನು ಉದಾಹರಣೆ ಕೊಡಬೇಕಾ ನಾನು? ಎಲ್ಲದಕ್ಕೂ ಗೊತ್ತಿಲ್ಲ ಗೊತ್ತಿಲ್ಲ. ನಿನ್ನ ನಿಯಂತ್ರಣ ನಿನಗೂ ಇರಲಿಲ್ಲ, ನಿನಗೂ ಬೇಕಿತ್ತು ಅಷ್ಟೇ. ನಾನು ಇಲ್ಲಿ ಕೂತು ಹೇಳ್ಬೋದಾ? ನನಗೆ ಗೊತ್ತಾಗಲಿಲ್ಲ ಸರ್, ಅದಕ್ಕೆ ಹೋಗಿ ಸೇರಿಬಿಟ್ಟೆ, ಆಸೆ ಆಗ್ಬಿಡ್ತು. ಸಂಸ್ಕಾರ ಇರೋ ಒಂದು ಹೆಣ್ಣಿಂಗೆ ಹೇಳ್ತಾಳ? ಸಂಸ್ಕಾರ ಇರಲ್ಲ ಸರ್, ನಾವು ಹಳ್ಳಿಲಿ ಹುಟ್ಟಿ ಅರೇ ಕೇಳಿಸ್ಕೊಳಮ್ಮ, ಕೇಳಿಸ್ಕೊ. ಸಿಟಿಗೂ ಹಳ್ಳಿಗೂ ಸಂಸ್ಕಾರ ಬೇರೆ ಬೇರೆನಾ? ಅಂಡ್ ನನ್ನ ತಂದೆ ತಾಯಿ ಕಾಲಿಗೆ ಬಿದ್ದು ನಮಸ್ತೆ ಮಾಡಬೇಕು ಅಥವಾ ಆಶೀರ್ವಾದ ತಗೊಳ್ಬೇಕು, ಕಟ್ಕೊಂಡು ಗಂಡನನ್ನು ನೋಡ್ಕೊಳ್ಬೇಕು, ಅಥವಾ ಗಂಡನಿಗೆ ಋಣಿಯಾಗಿರ್ಬೇಕು, ಅಥವಾ ಹೆಂಡತಿಗೆ ಋಣಿಯಾಗಿರ್ಬೇಕು. ಇದು ಸಿಟಿಲಿ ಇದೆ, ಹಳ್ಳಿಲಿ ಇಲ್ವಾ ಇದು? ನಾನು ಕೇಳೋದಕ್ಕೆ ತಾಳ್ಮೆಯಿಂದ ಉತ್ತರ ಕೊಡು. ಬಟ್ ಗೊತ್ತಿಲ್ಲ ಅಂತ ಒಂದು ಮಾತಲ್ಲಿ ಹೇಳಲಿಕ್ಕೆ ನಾನು ಉದಾಹರಣೆ ಕೊಡ್ಲಿಕ್ಕೆ ಇಷ್ಟಪಡಲ್ಲ. ಓಕೆ ಸರ್. ಆ್ಯಂಡ್ ಇವತ್ತು ಎಷ್ಟು ಈಸಿಯಾಗಿ ಹೇಳ್ತೀಯಮ್ಮ ನನಗೆ ಗೊತ್ತಾಗಲಿಲ್ಲ ಅಂತ. ಆ್ಯಂಡ್ ಗಂಡ ಅವನ ಕರ್ಮ ಅವನು ಅನುಭವಿಸ್ತಾ ಇದ್ದ. ಬಟ್ ನೀನು ಇವನ ಬಳಿ ಹೋದಾಗ ನೀನು ಏನಕ್ಕೆ ಹೋಗಿದ್ದೆ? ಅದು ಕೆಲಸ ಆಗಲಿಲ್ಲ ಅಥವಾ ಆಯಿತು ಅಷ್ಟು ಮಾತ್ರ ಮಾಡ್ಕೊಂಡು ನಾನು ಬರ್ಬೋದಿತ್ತಲ್ವಾ? ನಾನು ಅಷ್ಟರಲ್ಲೇ ಇದ್ದೆ ಸರ್, ಅವರೇನೆ ಮತ್ತೆ ಫೋನ್ ಬರೋದು. ಅಲ್ಲಮ್ಮ, ಇವತ್ತು ಯಾವನು ಬಂದ ಬಾ ನನ್ನ ಜೊತೆ ಅಂದ, ನೀನು ಹೋಗ್ತಾ ಇಲ್ಲ. ಯಾಕೆ ಹೋಗ್ತಾ ಇಲ್ಲ? ಯಾಕಂದರೆ ನಿನಗೊಂದು ಅನುಭವ ಇದೆ ಅಥವಾ ನಿನಗೆ ತಪ್ಪು ಅಂತ ಗೊತ್ತಿದೆ. ಹೌದು ಆ್ಯಂಡ್ ಅವತ್ತೆಲ್ಲಿ ಹೋಗಿತ್ತು ನಿನ್ನ ಬುದ್ಧಿ? ಆ್ಯಂಡ್ ಇಲ್ಲಿ ಇರೋ ಹೆಣ್ಮಕ್ಳೆಲ್ಲ ಅಥವಾ ಒಂದೊಳ್ಳೆ ಮನೆತನಕ್ಕೆ ಹೋಗಿರೋ ಎಲ್ಲ ಹೆಣ್ಮಕ್ಳುಗಳು ಇನ್ನೊಬ್ಬನ ಜೊತೆ ಹೋಗ್ಬಿಟ್ಟು ಅಯ್ಯೋ ನನಗೆ ಗೊತ್ತಿಲ್ಲಲೇ ಮಾಡಿದೆ ಅಂದ್ರೆ ಮನೆತನಗಳು ಇರ್ತಾವ? ಆ್ಯಂಡ್ ಧರ್ಮ ಇಂಥವ್ರಿಂದ ಸತ್ತು ಸ್ವರ್ಗ ಸೇರಿದೆ. ಆ್ಯಂಡ್ ನಿನ್ನ ಬಗ್ಗೆ ನೀನು ನಾಚಿಕೆ ಪಡ್ಕೋ. ಆ್ಯಂಡ್ ಅವನೊಬ್ಬ ಗಂಡನಾಗಿ ಹೌದು ಕೆಲವು ವಿದ್ಯೆಗಳಿದ್ದಾವೆ, ಬದುಕಿರೋರನ್ನ ಸಾಯಿಸ್ಬೋದು, ಸಾಯಿಸಿರೋರನ್ನ ಮತ್ತೆ ಎಚ್ಚರಿಸ್ಬೋದು. ಬಟ್ ಇವನೇನೋ ಮಾಡಿದ್ದಾನೆ ಅಂತ ನಾನು ನಂಬಲ್ಲ. ಆದರೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಕೆಲವು ಚಿಕ್ಕ ಪುಟ್ಟ ಕಪ್ಪು ವಿದ್ಯೆಗಳಿದ್ದಾವೆ. ನೀನು ಅಂದ್ಕೊಂಡಿದ್ದೀಯಾ ನಾನು ಯಾವುದರಲ್ಲೂ ಗೆದ್ದೆ ಅಂತ. ನೀನು ಈ ವಿಚಾರದಲ್ಲಿ ಬಹಳ ದೊಡ್ಡ ನರಕ ಇನ್ನೂ ಅನುಭವಿಸೋಳಿದ್ದೀಯಾ. ಆ್ಯಂಡ್ ಆದರೆ ನಿನಗೆ ಒಂದೇ ಒಂದು ದಾರಿ ಇದೆ. ಇವನ ಸಹವಾಸವನ್ನು ನೀನು ಎಷ್ಟು ಬೇಗ ಬಿಡ್ತೀಯೋ ಅಷ್ಟು. ಅಂದರೆ ಇವನಿಗೆ ಯಾಕೋ ನೀನು ತೊಂದರೆ ಆಗ್ತೀಯ ಅಂದರೆ ಇವನು ಯಾವುದೋ ಕಪ್ಪು ವಿದ್ಯೆಯನ್ನು ಬಳಸಿ ನಿನ್ನನ್ನು ಏನೋ ಮಾಡ್ತಾನೆ. ಇದು ಶಾಶ್ವತ, ಇದು ಸತ್ಯ. ಆ್ಯಂಡ್ ಇದಾಗುತ್ತೆ. ಆ್ಯಂಡ್ ಅದಕ್ಕೂ ಮೀರಿ ನಿನ್ನ ಮಗಳ ಮೇಲೆ ಇದು ಹೆಚ್ಚಾಗುತ್ತೆ. ಹೌದು ಸರ್, ಅದಕ್ಕೋಸ್ಕರ ಅಂತ ಪ್ರತಿ ಕ್ಷಣ ನರ್ಕ ಯಾತನೆ ಅನುಭವಿಸ್ತಾ ಇದೀನಿ ಸರ್. ಕೇಳಿಸ್ಕೋ. ಆ್ಯಂಡ್ ಎಲ್ಲೋ ಹೋಗಿ ನ್ಯಾಯ ಕೇಳೋಕೆ ನೀನೇನು ಉಳಿಸ್ಕೊಂಡಿಲ್ಲ. ಒಂದು ಕ್ಷಣನಾದ್ರೂ ಪಶ್ಚಾತ್ತಾಪ ಪಡಮ್ಮ. ಹೌದು ನನ್ನಿಂದ ಆಗಬಾರ್ದಿತ್ತು ಅಂತ ಅವನು ಮಾಡ್ದ, ನಂದು ಆಯಿತು, ಅಥವಾ ಅವನು ಹಂಗೆ ಮಾಡ್ಕೊಂಬಿಟ್ಟ, ಅಥವಾ ಅವನು ಹಂಗೆ ಹೊಲಿಸ್ಕೊಂಬಿಟ್ಟ. ಒಂಚೂರು ಪಶ್ಚಾತ್ತಾಪ ಇದ್ರೆ ದೇವರಾದ್ರೂ ಒಂದು ದಾರಿ ತೋರಿಸ್ತಾನಮ್ಮ. ತುಂಬಾ ಇದೆ ಸರ್, ತುಂಬಾ ಇದೆ. ಆ ತಪ್ಪು ಮಾಡ್ಬಾರ್ದಾಯ್ತು, ನಾನು ಯಾಕೆ ಹಿಂಗ್ ಮಾಡ್ದೆ, ತಪ್ಪಾಯ್ತು ನನ್ನ ಜೀವನದಲ್ಲಿ ನಾನು ಯಾಕೆ ಈ ತರ ಮಾಡ್ಕೊಂಡೆ. ನಿನಗೆ ಗೊತ್ತಿರ್ಲಿ, ನಾನು ನಿನಗೆ ಶುರುವಿನಲ್ಲಿ ಒಂದು ಪ್ರಶ್ನೆ ಕೇಳಿದೆ. ನೀನು ಅವನಿಗೆ ವಶಳಾದಾಗ ಅಥವಾ ಆತನು ಅಂಥದ್ದೊಂದು ಕೆಟ್ಟ ಬೇಡಿಕೆಯನ್ನು ನಿನ್ನ ಮುಂದಿಟ್ಟಾಗ ಅವ್ರಿಗೆ ಡೈವರ್ಸ್ ಆಗಿತ್ತಾ? ಇಲ್ಲ. ಅವರಿಬ್ಬರು ಜಗಳ 1000 ಇರಲಿ, ಅವ್ರು ಕಚ್ಚಾಡ್ಕೊಂಡು ಸಾಯ್ಲಿ, ನೀನು ಇನ್ನೊಂದು ಹೆಣ್ಣಿಗೆ ಮೋಸ ಮಾಡಿದ್ಯಾ ಅನ್ನೋದು ಅಷ್ಟೇ ಸತ್ಯ. ಆ್ಯಂಡ್ ಈಗ ಅವಳಿಗೆ ಗೊತ್ತಿರ್ಬೋದು, 1000 ಇರ್ಬೋದು. ಅವ್ರು ಕೊಡ್ತೀನಿ ಅಂದ್ರು ಸರ್, ಅವ್ರಿಗೆ ಏನಾದ್ರು ಗೊತ್ತಾ, ಡೈವರ್ಸ್ ಕೊಡ್ತೀನಿ ಇವಾಗ ನಮ್ಗೆ ಅವ್ರಿಗೂ. ಅಲ್ಲಮ್ಮ, ನಿನಗಷ್ಟು ಪ್ರಜ್ಞೆ ಇಲ್ವ ತಾಯಿ? ಡೈವರ್ಸ್ ಕೊಟ್ಟಿರೋರೇ ಮತ್ತೆ ಒಂದಾಗೋರು ನೋಡಿದ್ಯಾ? ಇನ್ನೂ ಕೊಟ್ಟಿಲ್ಲ ಅಂದಾಗ ಅದು ಯಾವ ಧೈರ್ಯ? ಅದಕ್ಕೂ ಮೀರಿ ನೀನು ಹೋಗಿದ್ದು ಅದಕ್ಕಲ್ವೇ? ಆ ಕೆಲಸಕ್ಕಲ್ಲ ನೀನು ಹೋಗಿದ್ದು, ಮೂಲಭೂತ ವಿಚಾರವೇ ನೀನು ಹೋಗಿದ್ದು ಅದಕ್ಕಲ್ಲ ಅನ್ನೋದಾದರೆ ನೋಡಮ್ಮ, ನಾನು ಹೇಳೋದು, ನಾನು ಇನ್ನೊಬ್ಬರಿಗೆ ಮೋಸ ಮಾಡಿರೋದು ನನಗೆ ಗೊತ್ತಿಲ್ಲ ಅಂದರೆ ಬರೀ ನನಗಾಗಿರೋ ಮೋಸದ ಬಗ್ಗೆ ನಾನು ಯೋಚನೆ ಮಾಡ್ತೀನಿ. ಆ್ಯಂಡ್ ನೀನೊಂದು ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಬದುಕಲ್ಲಿ ನೀನು ಆಟ ಆಡಿದೀಯಾ. ಆ್ಯಂಡ್ ನನ್ನ ಕಷ್ಟವನ್ನು ಪರಿಹಾರ ಮಾಡಿಕೊಳ್ಬೇಕು ಅಂತ ನಾನು ಇನ್ನೊಬ್ಬರಿಗೆ ಕಷ್ಟ ತಂದಿಡ್ಬೋದಾ? ಧರ್ಮನ ಅದು? ಎಂತಾಗಿ ಹೋಗ್ಲಿ ಅಮ್ಮ, ಎಲ್ಲೋ ಕೇಳಿಸ್ಕೊ. ಕೇಳಿ ಸರ್, ನಾನು ಒಬ್ಳೆ ಬಲಿಯಾಗಿಲ್ಲ ಸರ್, ಅವ್ರಿಗೆ ತುಂಬಾ ಜನ ಬಲಿಯಾಗವ್ರೆ ಸರ್. ಈಗ ನಾನು ನಿಮಗೆ ಹೇಳೋದಿಷ್ಟೇ. ಈಗ ನಿನ್ನ ಮಗಳನ್ನು ಉದ್ದೇಶವಾಗಿಟ್ಕೊಂಡು ಕೆಲವು ವಿಚಾರಗಳನ್ನು ನಾನು ಹೇಳಬಲ್ಲೆ. ಬಟ್ ನಿನ್ನ ವಿಚಾರದಲ್ಲಿ ನಿನ್ನಲ್ಲಿ ಯಾಕೋ ನನಗೆ ಪಶ್ಚಾತ್ತಾಪ ಕಂಡು ಬರ್ತಾ ಇಲ್ಲ. ಆ್ಯಂಡ್ ನೀನು ಅನುಭವಿಸ್ತೀಯ. ನಾನೇ ಹೇಳ್ತಾ ಇದ್ದೀನಿ, ನೀನಿನ್ನೂ ಕೇಳಿಸ್ಕೋ, ನೀನಿನ್ನೂ ಅನುಭವಿಸ್ತೀಯ.
ಯಾವಾಗ ನಿನಗಿರೋದು ಒಂದೇ ಮಾರ್ಗ, ಒಂದು ನೀನು ಇದರಿಂದ ಭಾಳ ದೂರ ಇರಬೇಕು. ಅಂದರೆ ಅವನು ಬಂದಿರೋದೇ ಕೆಟ್ಟ ದಾರಿಯಲ್ಲಿ ಇಂದಾಗ ಅದನ್ನು ಇನ್ನೊಂಚೂರು ಹತ್ರ ಮಾಡ್ಕೊಳ್ತೀನಿ ಅಂತ ಹೋಗೋದಿದೆಯಲ್ಲ, ನಿಂದು ಎಷ್ಟು ದಡ್ಡತನ ಅದು. ಅಂದರೆ ನಿನಗೆ ಗೊತ್ತು, ಈಗ ಅವನು ಹೆಂಡತಿ ಒಪ್ಪಿರ್ಬೋದು, ಯಾರೋ ಒಪ್ಪಿರ್ಬೋದಮ್ಮ, ಬಟ್ ನಿನ್ನ ಮಗಳ ಬದುಕು ಏನಾಗುತ್ತೋ ಅದನ್ನು ಬಿಟ್ಟುಬಿಡು. ನೀನು ಹೋಗಿ ತಗಲಾಕೊಂಡಿರೋದು ಒಂದೊತ್ತಿನ ಊಟಕ್ಕೆ ನೀನು ವರ್ಷದ ಕೂಳನ್ನು ಕಳ್ಕೊಂಡಿದೀಯ, ನಿನಗೆ ಎಚ್ಚರ ಇರಲಿ. ಹೌದು ಸರ್. ಅಂದರೆ ಒಂದು ಯಾವುದನ್ನು ಚಿಕ್ಕದು ಸರಿ ಮಾಡ್ಕೊಳ್ಳಿಕ್ಕೆ ನಿನ್ನ ಬದುಕಿನ ಬಹುತೇಕ ಸಮಯವನ್ನು ನೀನು ಕತ್ತಲು ಮಾಡ್ಕೊಂಡು ಬಿಟ್ಟಿದೀಯ. ಬಟ್ ಇರಲಿ, ನಾನು ನಿನ್ನ ಮಗಳ ಬದುಕಿಗೆ ತೊಂದರೆ ಆಗೋದು ಬೇಡ ಅಂತ ನಾನು ಈ ಮಾತನ್ನು ನನ್ನ ಜ್ಞಾನವನ್ನು ಬಳಸಿ ಹೇಳ್ತೀನಿ. ನೀನು ಅಲ್ಲಿಂದ ಹೌದು, ಈಗ ನೀನು ಹೋರಾಟ ಮಾಡ್ತಲೂ ಕೂತ್ಕೊಳ್ಬೋದು, ಅದಕ್ಕೂ ಸಾಧ್ಯತೆ ಇದೆ. ಬಟ್ ನಾನು ಹೇಳೋದು ಪ್ರಾಣವಾದರೂ ಉಳಿಸಿಕೊಳ್ಳೋ ಹಂತದಲ್ಲಿ ನಾನು ಮಾತಾಡ್ತಾ ಇದ್ದೀನಿ. ಅವನು ಬರ್ತಾನೆ, 4 ಗಂಟೆಗೆ ಹೋಗ್ತಾನೆ ಅಂದರೆ ಈ ಕ್ಷಣಕ್ಕೆ ಅವನೇನು ಮಾಡಿದ್ದಾನೆ ಅವನು ಅನುಭವಿಸ್ಕೊಳ್ತಾನೆ. ನೀನು ಶಾಪ ಹಾಕಿದ್ರು ಶಾಪ ಹಾಕದೆ ಹೋದರೂ ಅದು ಪಕ್ಕ. ಅವನು ಯಾವ ಶಕ್ತಿ ಇದ್ರೂ ಕರ್ಮದ ಮುಂದೆ ಅವನು ನಿಲ್ಲೋಕ್ಕಾಗಲ್ಲ. ಆ್ಯಂಡ್ ಇಂಥವ್ರಿಗೆ ಹೋಗಿ ನೀವು ಬಲಿ ಆಗ್ತೀರಲ್ಲ, ನಿಮಗೂ ನಿಮ್ಮದೇ ಆದ ಶಿಕ್ಷೆ ಕಾದಿದೆ. ಆ್ಯಂಡ್ ನೀವು ಅನುಭವಿಸ್ತೀರಾ. ಬಟ್ ನನಗನ್ಸೋದು ಅವನೊಬ್ಬ ಸಾಲಗಾರನು, ಅವನು ಎಂಥವನು, ಅವನ ಕರ್ಮ ಅವನು ಅನುಭವಿಸ್ಕೊಳ್ಳೋನು. ಬಟ್ ಅವನ ವಿಚಾರದಲ್ಲಿ ನೀನು ಅವನು ಸರಿ ಹೋಗಲಿ ಅಂತ ಮಾಡದೆ ಕೂಡ, ಬಟ್ ನೀನು ಹೋಗಿ ಕೆಟ್ಟ ವ್ಯಕ್ತಿಯನ್ನು ಬಳಸಿ ಇನ್ನೊಬ್ಬನ ನಿನ್ನ ಗಂಡ ಅನ್ನೋ ಜೀವಿಯ ಬದುಕಲ್ಲಿ ನೀನು ಆಟ ಆಡಿಬಿಟ್ಟೆ. ನೀನು ಹೋಗಿದ್ದು ಸರಿ ಮಾಡೋಕೆ ಇರಬಹುದು, ಬಟ್ ನೀನು ಕೆಟ್ಟ ವ್ಯಕ್ತಿ ಹತ್ರ ಹೋಗ್ಬಿಟ್ಟೆ. ಈಗ ನನ್ನ ಮಗನಿಗೆ ಜ್ವರ ಬಂದಿದೆ ಹುಷಾರು ಮಾಡಿ ಅಂತ ನಾನು ಯಾವುದೋ ಕೊಲೆಗಡಕನ ಹತ್ರ ಹೋಗ್ಲಿಕ್ಕಾಗಲ್ಲ, ಹೌದಲ್ವಾ? ಅಥವಾ ನನ್ನ ಮಗ ಸರಿ ಇಲ್ಲ ಇವನ್ನೇನಾದರೂ ಸರಿ ಮಾಡಿ ಅಂತ ಕೊಲೆಗಡಕ ಹತ್ರ ಹೋದರೆ ಕತ್ತು ಕಾಲು ಕೈ ಕಡ್ದು ಬೇರೆ ಕಡೆ ಮಡಗ್ತಾನೆ. ಅಂದರೆ ನಾನೊಂದು ಸಮಸ್ಯೆಗೆ ಸರಿಯಾದವ್ರ ಹತ್ರ ಹೋದ್ರೇನೆ ಪರಿಹಾರ ಆಗೋದು. ಇಲ್ಲ ಅಂದರೆ ಆ ಕೆಟ್ಟವ್ರ ಹತ್ರ ಹೋದಾಗ ಆ ಸಮಯವನ್ನು ಅವ್ರ ಸ್ವಾರ್ಥಕ್ಕೆ ಎಷ್ಟು ಬಳಸ್ಕೊಳ್ಬೋದು ಅಷ್ಟು ಬಳಸ್ಕೊಳ್ತಾರೆ. ಒಬ್ಬ ಒಳ್ಳೆಯ ಗುರುವಿಗೂ ಒಬ್ಬ ಕೆಟ್ಟ ಗುರುವಿಗೂ ಅಥವಾ ಒಂದು ಒಳ್ಳೆಯ ಸಲಹೆಗೂ ಕೆಟ್ಟ ಸಲಹೆಗೂ ಇರುವ ಒಂದೇ ವ್ಯತ್ಯಾಸ, ಸಲಹೆ ಕೊಡುವವನು ಯಾವಾಗ ನಿಮ್ಮ ಉದ್ಧಾರಕ್ಕೆ ಕಠಿಣವಾಗಿ ನಿಮ್ಮನ್ನು ದೂಷಿಸಿದ್ರು ಕೂಡ ಅವನು ನಿಮ್ಮ ಉದ್ಧಾರ ಮಾಡೋದು ಅವನ ದೃಷ್ಟಿ ನೋದಾದರೆ ಅವನು ಒಳ್ಳೆ ಸಲಹೆಗಾರ. ಬಟ್ ನಿಮ್ಮನ್ನು ಬಣ್ಣವಾಗಿ ಮಾತಾಡಿಸಿ ಇರಲಿ ಬಿಡಮ್ಮ ನಾನು ಮಾಡ್ಕೊಳ್ತೀನಮ್ಮ, ಬಟ್ ನಂಗೆ ಒಂಚೂರು ಇದನ್ನು ಮಾಡಿಕೊಡು ಅಂತ ಯಾರು ಕೇಳುತ್ತೋ ಆ ಜಾಗದಲ್ಲಿ ತುಂಬ ಹೊತ್ತಿರಬೇಡಿ. ಜೀವನದಲ್ಲಿ ಯಾವತ್ತಾದರೂ ಇದನ್ನು ಅಳವಡಿಸ್ಕೊಳ್ಳಿ. ಆ್ಯಂಡ್ ನಿನ್ನ ಗಂಡನ ವಿಚಾರವಾಗಿ ಒಂದು ಮಾತು ಅರ್ಥ ಮಾಡ್ಕೊ, ನಿನ್ನ ಜೀವಿತಾವಧಿ ಕಳೆಯುವ ಮುನ್ನ ಆತ ಮತ್ತೆ ನಿಮ್ಮ ಮುಂದೆ ಪ್ರತ್ಯಕ್ಷ ಆಗ್ತಾನೆ. ಆದರೆ ನಿನಗೆ ನೆನಪಿರಲಿ, ನೀನು ಮಾಡಿರೋ ಒಂದು ಚಿಕ್ಕ ತಪ್ಪಿಗೆ ಅವನು ಇಡೀ ಜೀವನ ನರಕ ಅನುಭವಿಸಿದ್ದಾನೆ ಆ್ಯಂಡ್ ಈಗಲೂ ಅನುಭವಿಸ್ತಾ ಇದ್ದಾನೆ. ನೀನು ಮಾಡಬೇಕಾಗಿರೋ ಒಂದೇ ಒಂದು, ಈಗಲಾದರೂ ಒಂದು ಪುಣ್ಯ ಕೆಲಸ ಮಾಡು, ಈ ಹೀನವಾದ ಈ ನೀಚನನ್ನು ದೂರ ಇಡು. ಆ್ಯಂಡ್ ನಿನ್ನ ಮಗಳಿಗೆ, ಯಾಕಂದರೆ ನಿನ್ನ ಗಂಡ ಎಲ್ಲೋ ಏನು ಅನುಭವಿಸ್ತಾ ಇದ್ದಾನೆ ಅದನ್ನು ಅವಶ್ಯವಾಗಿ ನಿನ್ನ ಮಗಳು ಮತ್ತು ಅವಳ ಜೀವನದಲ್ಲಿ ಬರುವ ಎಲ್ಲರೂ ಅದನ್ನು ಅನುಭವಿಸ್ತಾರೆ. ನಿನ್ನನ್ನು ತಪ್ಪಿಸೋಕ್ಕಾಗಲ್ಲ. ನೀನು ಮಾನಸಿಕವಾಗಿ ನೀನೇನು ಅನುಭವಿಸ್ಬೇಕೋ ಅದು ನೀನು ಅನುಭವಿಸ್ತೀಯ. ಬಟ್ ಇರೋದು ಒಂದೇ ದಾರಿ. ಈಗ ನೀನು ಅವನಿಂದ ಸ್ಪಷ್ಟವಾಗಿ, ಅಂದರೆ ಅವ್ರ ಹೆಂಡತಿಗೂ ಗೊತ್ತು ಅಂತ ನೀನು ಅದನ್ನು ಮುಂದಿಟ್ಕೊಂಡು ನೀನು ಮುಂದುವರಿಯೋದಾದರೆ ನೀನು ಅವನ ದಾರಿಗೆ ಯಾವುದೋ ಒಂದು ರೀತಿಯಲ್ಲಿ ಅಡ್ಡ ಬರ್ತೀವಿ. ಅವನು ಮಾಡ್ತಿರೋದು ಹೊಲಸು ಕೆಲಸನೇ ನಿಜ, ಬಟ್ ಆ ಹೊಲಸಿಗರು ಅಂತ ನೀಚರು ಏನು ಮಾಡಲಿಕ್ಕೂ ಎಸೋದಿಲ್ಲ. ಈ ಕ್ಷಣ ನಿನಗಿರೋ ಪರಿಹಾರದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಇದನ್ನು ನೀನೊಂದು ಕೆಲಸಕ್ಕೆ ಹೋಗ್ತಾ ಇದೀಯ, ನಿನ್ನನ್ನು ನೀನು ದುಡ್ಕೊಳ್ತೀಯ ಆ್ಯಂಡ್ ನಿನ್ನ ಮಗಳನ್ನ ಚಿಕ್ಕ ವಯಸ್ಸಿಂದಲೇ ಸಾಕ್ಬಿಟ್ಟಿದೀಯ. ಇವನು ಯಾವನ್ನೂ ನಂಬ್ಕೊಂಡು ನೀನು ಬದುಕ್ತಾ ಇಲ್ಲ. ಬಟ್ ದೇಹ ಮನಸ್ಸನ್ನು ಯಾಕೆ ಹೊಲಸು ಮಾಡ್ಕೊಳ್ತೀಯೋ? ಆ್ಯಂಡ್ ಪರವಾಗಿಲ್ವೋ, ಗಂಜಿ ಕುಡ್ದು ಮಲ್ಕೋ. ಅದೇನೆ ಸರ್, ಇವಾಗ ನಾನು ಸರ್ ಒಂದ್ ದಿವಸಕ್ಕೆ 800 ರೂಪಾಯಿ ದುಡಿತೀನಿ ಸರ್ ಮನೇಲಿ ಇಟ್ಕೊಂಡೇನೆ, ಆದ್ರೆ ನೆಮ್ಮದಿ ಇಲ್ಲ ಸರ್. ಇವನನ್ನು ನೀನು ದೂರ ಮಾಡಿಕೊಳ್ಳೋವರೆಗೂ ಅಥವಾ ಆಗಿರೋದ್ರ ಬಗ್ಗೆ ಪ್ರತಿದಿನ ನೀನು ಪಶ್ಚಾತ್ತಾಪ ಪಡ್ಕೊಳ್ಳದೆ ಹೋದರೆ, ಅಂದರೆ ಪಶ್ಚಾತ್ತಾಪವನ್ನು ನಾವು ಯಾಕೆ ಪದೇ ಪದೇ ಬಳಸ್ತೀವಿ ಆಧ್ಯಾತ್ಮಿಕತೆಯಲ್ಲಿ, ಅಥವಾ ತಪ್ಪು ಮಾಡಿರೋರನ್ನು ಕ್ಷಮೆಯ ರೂಪದಲ್ಲಿ ಯಾಕೆ ಅವ್ರ ಮುಂದೆ ಒಂದೇ ಒಂದು ಪರಿಹಾರ ಇಡ್ತೀವಿ, ಅದು ಪಶ್ಚಾತ್ತಾಪ. ನೀವು ಅದು ಈಗ ನಾನು ಬೆಂಕಿಯನ್ನು ತೆಗೆದು ಅಂಗೈಲಿ ಇಟ್ಕೊಂಡ್ರೆ ಸುಡಬೇಡ ಅಂತ ನಾನು ಹೇಳೋಕ್ಕಾಗಲ್ಲ. ಬಟ್ ಸಡನ್ನಾಗಿ ನಾನು ನೀರಿಗೆ ಕೈ ಇಡೋದಿದೆಯಲ್ಲ ಅದೊಂಚೂರು ತತ್ಕ್ಷಣದ ಪರಿಹಾರ ಅಷ್ಟೇ. ಪಶ್ಚಾತ್ತಾಪ ಅನ್ನೋದು ಹಾಗೆ. ನಾನು ಬೆಂಕಿ ಕೈ ಇಟ್ಬಿಟ್ಟು ನಾನು ಎಂಥ ಆಧ್ಯಾತ್ಮ ಗುರು ಆದರೂ ಎಷ್ಟೇ ಜ್ಞಾನಿ ಆದರೂ ಬೆಂಕಿಯಿಂದ ನಾನು ಕೈ ಇಟ್ಟರೆ ನಾನು ಮಾಡಿರೋ ತಪ್ಪಿಗೆ ನಾನು ಶಿಕ್ಷೆ ಅನುಭವಿಸ್ಲೇಬೇಕು. ಓ ತಡಿಯಪ್ಪ ಇವಳು ಸುಂದರವಾಗಿದ್ದಾಳೆ, ಅಯ್ಯೋ ತಡಿಯಪ್ಪ ಇವನು ಜ್ಞಾನಿ ಅನ್ನೋ ಕಾರಣಕ್ಕೆ ಬೆಂಕಿ, ನೀರು, ಗಾಳಿ
ಆಕಾಶ ಇವ್ಯಾವು ತಮ್ಮ ಕೆಲಸ ನಿಲ್ಲಿಸಲ್ಲ. ಅವು ಜ್ಞಾನಿಗಾದರೂ ಸ್ವತಃ ಭಗವಂತನಿಗಾದರೂ ಅವು ಕೆಲಸ ಅವು ಮಾಡೇ ಮಾಡ್ತವೆ. ಆ್ಯಂಡ್ ನೀನು ಹೋಗಿ ಕೈ ಇಟ್ಟಿದ್ದೀಯಾ ಅನ್ನೋದಾದರೆ ಅದು ನಾನು ತಪ್ಪಿಸೋಕ್ಕಾಗಲ್ಲ. ಅಬ್ಬಬ್ಬ ಅಂದರೆ ಮುಂದೆ ಹಂಗೆ ಆಗದ ಹಾಗೆ ನಿನಗೆ ನಾನು ದಾರಿ ತೋರ್ಬೋದೇ ಹೊರತು ಬೆಂಕಿಯೊಳಗೆ ಕೈ ಇಟ್ಬಿಟ್ಟು ಗುರುಗಳೇ ನಾನು ನಿಮ್ಮ ಜೊತೆ ಇದ್ದೀನಿ ನನಗೆ ಬೆಂಕಿ ಸುಡಬಾರ್ದು, ನಮಗೆ ಆ ಶಕ್ತಿ ಇಲ್ಲ. ಹಾಗಾಗಿ ದಯವಿಟ್ಟು ಯೋಚನೆ ಮಾಡು. ಹಿಂಗೆ ಕದ್ದು ಹೋಗಿ ಕದ್ದು ಮುಚ್ಚಿ ಇದೆಂಥ ಜೀವನನೋ ಇದು. ಆ್ಯಂಡ್ ಕೇಳಿಸ್ಕೋ, ಗಂಡ ಇಲ್ಲದವರು ಮಕ್ಕಳಿಲ್ಲದವರು ಎಲ್ಲ ನಿಯತ್ತಾಗಿ ಪ್ರಾಮಾಣಿಕವಾಗಿ ನೆಮ್ಮದಿ ಉಂಡು ಅವ್ರ ಜೀವನ ಅವ್ರು ಮಾಡ್ತಿದ್ದಾರೆ, ನೆಮ್ಮದಿಗೆ ನಿದ್ದೆ ಮಾಡ್ತಿದ್ದಾರೆ. ಮೋಸದಿಂದ ಪಡ್ಕೊಂಡಿದ್ದು ಮೋಸನೇ ಮಾಡುತ್ತೆ, ಒಳ್ಳೇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀನು ಅವ್ರ ಹೆಂಡ್ತಿಗೆ ಮೋಸ ಮಾಡಿದೆ, ಅವ್ನು ನಿನಗೆ ಮೋಸ ಮಾಡಿದೆ, ಅಷ್ಟೇ ಸಿಂಪಲ್. ಆ್ಯಂಡ್ ಅವ್ರ ಹೆಂಡ್ತಿ ಏನು ಗೊತ್ತಿದೆ ಅಂದರೆ ಅದರ ಅರ್ಥ ಅವಳು ಕಣ್ಣೀರೇ ಹಾಕಿಲ್ಲ ಒಂದಿಸ್ಲ ಅಂತೂ ಅಲ್ಲ. ಅವಳು ಕಡೆಗೆ ಇವನು ನೀನು ನಿನ್ನ ಗಂಡನ ಹೆಂಗೆ ಬಿಟ್ಟು ಅವಳು ಇವನು ಬದುಕು ಇವನು ಹೆಂಗೋ ಹಾಳಾಗೋಗಿನಂತ ಅವಳು ಬಿಟ್ಟಿದ್ದಾಳೆ ಅಷ್ಟೇ. ಬಟ್ ಇಬ್ಬರು ಅವಳು ಇವನು ಬಿಟ್ಟ, ಈತ ನಿಮ್ಮನ್ನು ಬಿಟ್ಟ, ನೀವಿಬ್ರು ಸರಿ ಹೋಯಿತು ಅಂತ ನೀವು ಅಂದುಕೊಂಡ್ರಿ. ಬಟ್ ಅದು ಸರಿ ಹೋಗ್ಲಿಲ್ಲ. ನಿಜವಾಗ್ಲೂ ಸಮಸ್ಯೆ ಶುರುವಾಗಿದ್ದು ಅಲ್ಲಿಂದ. ಅಂಡ್ ನೀನು ಯೋಚನೆ ಮಾಡಿ, ಅಲ್ಲಿವರೆಗೂ ನೀನು ಹೆಚ್ಚು ಕಡಿಮೆ ಚೆನ್ನಾಗೇ ಇದ್ದೆ. ತುಂಬಾ ಚೆನ್ನಾಗಿದ್ದೆ ಸರ್, ನಾನು ತುಂಬಾ ಚೆನ್ನಾಗಿದ್ದೆ. ಅವಾಗ ದುಡಿತಾ ಇದ್ದೆ, ಆರಾಮಾಗಿ ಸ್ವತಂತ್ರವಾಗಿ ನೆಮ್ಮದಿಯಾಗಿದ್ದೆ. ಯಾರ ಹತ್ರ ನನ್ ಕೈ ತೋರ್ಸ್ಕೊತಾ ಇರ್ಲಿಲ್ಲ. ಇವಾಗ ಸಮಾಜದ ಮುಂದೆ ತಲೆ ಎತ್ತಿ ಓಡಾಡಕ್ ಆಯ್ತಲ್ಲ ಸರ್, ಅಂತ ಹೊಲ್ಸು ಕೆಲಸ ಮಾಡ್ಬಿಟ್ಟೆ. ನೋಡ್ತಾಯಿ, ಈಗ ನಾನು ನಿನಗಷ್ಟು ಕಠೋರವಾಗಿ ಕೆಲವು ವಿಚಾರಗಳನ್ನ ಹೇಳಿದ್ದು ನಿನ್ನ ಆತ್ಮಸಾಕ್ಷಿಗೆ ಹೌದು ಅವನು ತಪ್ಪು ಅನ್ನೋದಕ್ಕಿಂತ ನಾನು ಒಪ್ಕೊಂಡೇನೋ ನಿನಗೆ ಬರದೇ ಹೋದರೆ ನೀನು ಇಡೀ ಜೀವನ ಪೂರ್ತಿ ಅವ್ರ ಮೇಲೆ ದೂಷಿಸ್ತಾ ನೀನು ಮಾಡಿರೋ ಕರ್ಮವನ್ನು ನಿನಗೆ ಅರಿವಿಲ್ಲದೆ ಪಶ್ಚಾತ್ತಾಪ ಪಡ್ದೇನೆ ಆ ಕರ್ಮದ ಕವರನ್ನು ಹಂಗೆ ಎತ್ಕೊಂಡು ನೀನು ಹೋಗ್ತೀಯ, ಅದನ್ನು ಅನುಭವಿಸ್ತೀಯ. ಬಟ್ ಈ ಜೀವನದಲ್ಲಿ ಇನ್ಮೇಲಾದರೂ ಅವನು ಕರ್ದ ಅನ್ನೋದಕ್ಕಿಂತ ನಾನು ಓದೇ ಅನ್ನೋದು ಸತ್ಯ. ಅಂಡ್ ಇವತ್ತಿರೋ ಬುದ್ಧಿ ಅವತ್ತು ಯಾಕಿರಲಿಲ್ಲ ಅಂದರೆ ಇವತ್ತಿರೋ ಜ್ಞಾನ ಮಾರ್ಗದಲ್ಲಿ ನೀನು ಅವತ್ತಿರಲಿಲ್ಲ. ಈ 1 ತಿಂಗಳಿಂದ ನಿನಗೆ ಅರ್ಥ ಆಗ್ತಿರೋ ವಿದ್ಯೆ ಅವತ್ತು ಅರ್ಥ ಆಗಿದ್ರೆ ನೀನು ಹಂಗೆ ಹೋಗ್ತಿರ್ಲಿಲ್ಲ. ಹಾಗಾಗಿ ಕಾಲ ಮಿಂಚಿಲ್ಲ. ನೀನೊಬ್ಬ ತಾಯಿ, ಈಗ ನೀನು ಹೆಂಡತಿಯಾಗಿ ಏನು ಗೆಲ್ಲಬೇಕಾಗಿಲ್ಲಮ್ಮ. ನೀನು ಮಗಳಿಗೆ ತಾಯಿಯಾಗಿ ನೀನು ಅವಳ ಬದುಕನ್ನು ಉದ್ಧಾರ ಮಾಡೀಗ. ಹಾಗಂತ ನಿನ್ನ ಬದುಕು ಹಾಳು ಮಾಡ್ಕೊ ಅಂತ ಹೇಳ್ತಾ ಇಲ್ಲ. ಬಟ್ ನನಗೊಂದು, ಈಗ ನೀನು ಅವನು ಒಬ್ಬ ಗಂಡಸಾಗಿ ಮನೇಲಿರಲಿ, ಅಯ್ಯೋ ಅವನು ಕಷ್ಟ ಸುಖಕ್ಕೆ ಬೇಕಾಯ್ತಾನೆ ಹಿಂಗೆ ಅಂದ್ಕೊಂಡು ಯಾವನು ಕೊಲೆಗಾಡಕನನ್ನು ಅಥವಾ ಯಾವನು ಮಾಟ ಮಂತ್ರ ಮಾಡೋನನ್ನು ಯಾವನು ನಮ್ಮ ಬದುಕನ್ನು ಹಾಳು ಮಾಡೋನಂತಂದು ಮನೇಲಿ ಇಟ್ಕೊಳ್ಳೋದಕ್ಕಿಂತ ಒಂಟಿಯಾಗಿರೋದೇ ಬೆಟರ್ ಅಲ್ವಾ? ಇವಾಗ ಆಲ್ರೆಡಿ ಒಂಟಿನೇ ಸರ್ ನಾನಿರೋದು. ಒಂಟಿ ನೀನಿಲ್ಲ. ನಿನ್ನ ಮನಸ್ಸೊಳಗಡೆ ನೀನು ಮಾಡಿರೋ ಅನೇಕ ಹಿಂದಿನ ವಿಚಾರಗಳು ಸಾಲು ಕೂತಿದ್ದಾವೆ. ಅದೆಲ್ಲವನ್ನು ಆ ಕ್ಲೇಶ ನಾಶನ ಅಂದರೆ ಅವೆಲ್ಲವೂ ನಾಶವಾಗಬೇಕಂದ್ರೆ ನೀನು ಮಾಡಬೇಕಾಗಿರೋದು ಇಂಥವನಿಂದ ಶಾಶ್ವತವಾಗಿ ನೀನು ದೂರ ಆಗು. ಇದು ಒಳ್ಳೆಯದಲ್ಲ. ಬಟ್ ಬಹುಶಃ ಈ ಕಾರ್ಯಕ್ರಮ ಅಥವಾ ನಾನು ಈ ರಾತ್ರಿ ನಿಮಗೆ ತಲುಪಿರೋದು ಕೂಡ ನಾನು ಹೇಳ್ತೀನಿ, ಇದು ನಿಮಗೆ ಕೊನೆಯ ಅವಕಾಶ. ನೀವು ಈಗ ಇದನ್ನು ಕಠೋರವಾಗಿ ಇಲ್ಲಪ್ಪ ಇಷ್ಟು ದಿನ ಯಾವುದೋ ಸುಖದ ಆಸೆಗೋ ಇನ್ಯಾವುದೋ ಆಸೆಗೋ ನಾನು ನಿನಗೆ ಬರಲಿಕ್ಕೆ ಅವಕಾಶ ಮಾಡಿಕೊಟ್ಟೆ. ಬಟ್ ನಾನು ಒಬ್ಬಳು ಸಂಸ್ಕಾರವಂತ ಮನೆಯಿಂದ ಬಂದಿರೋಳು, ನನಗೂ ಮನುಷ್ಯತ್ವ ಅನ್ನೋದಿದೆ, ನನಗೂ ನನ್ನ ತನ ಅಂತ ಇದೆ. ಈ ದೇಹವನ್ನು ಸುಖಕ್ಕೋಸ್ಕರ ನಾನು ಇನ್ಮೇಲೆ ಬದುಕೋಕೆ ತಯಾರಿಲ್ಲ. ನನ್ನ ಮಗಳದು ಒಂದು ಜೀವನ ಇದೆ, ನಂದೆಂಗೋ ಹೋಯ್ತು ಹಾಳಾಗಿ. ನನ್ನ ಮಗಳಾರು ತಲೆ ಎತ್ಕೊಂಡು ಗೌರವಯುತವಾಗಿ ಬದುಕಲಿ ಅಂತ ಒಳ್ಳೆ ತಾಯಿ ಆಗಬೇಕು ನಾನು ಇನ್ಮೇಲೆ. ನಿನಗೆ ಇಟ್ಕೊಂಡಿರೋ ಹೆಂಡತಿ ಆಗ್ಲಿಕ್ಕೆ ನಾನು ತಯಾರಿಲ್ಲ ಅಂದ್ಕೊಂಡು ನಿನ್ನ ಅನ್ನ ನೀನು ದುಡ್ಕೊಂಡು ಬದುಕಮ್ಮ. ಅಟ್ಲೀಸ್ಟ್ ಹೇಳ್ತೀನಿ ಸರ್, ತುಂಬಾ ಹೇಳ್ತೀನಿ ಸರ್. ಎಷ್ಟೋ ತುಂಬಾ ಸತಿ ಜಗಳ ಆಗ್ಬಿಟ್ಟು ನೀನ್ ನನ್ ಮನೆಗ್ ಬರ್ಲೇಬೇಡ ಕಣೋ ಅಂತ ಎಷ್ಟು ಹೇಳಿದೀನಿ, ಮತ್ತೆ ಬರ್ತಾರೆ ಸರ್. ಇದನ್ನು ನಾನೇನು ಮಾಡೋಕ್ಕಾಗಲ್ಲ ಮ್ಯಾಮ್. ಅಂದರೆ ನನ್ನ ಮನೆ ಕೆಟ್ಟವನನ್ನು ಬರಬೇಡ, ಅವನನ್ನು ಬರ್ದಂಗೆ ನಾನು 1000 ದಾರಿ ಮಾಡ್ಕೊಳ್ಬೋದು. ಬಟ್ ನೀನು ಬರೀ ಹೇಳ್ಬಿಟ್ಟು ಸುಮ್ಮನೆ ಆಗ್ತೀಯ ಅಂದರೆ ನಿನಗೂ ಎಲ್ಲೋ ಆಸೆ ಇರಬೇಕಲ್ವಾ? ಇಲ್ಲ ಸರ್, ಇದು ಸರ್ ಪ್ರತಿ ಕ್ಷಣ ಚಿತ್ರೆ ಅನುಭವಿಸ್ತಾ ಇದ್ದೀನಿ ಸರ್. ನಾನು ಈ ತಪ್ಪು ಮಾಡ್ಬೇಕಾಗೈತಿ. ಇಲ್ಲಮ್ಮ, ನೀನೊಂದು ಹೆಣ್ಣಾಗಿ ಅನ್ಯ ಅಕ್ರಮವನ್ನು ಅಥವಾ ಇಲ್ಲಿವರೆಗೂ ಏನಾಯಿತು ಅದು ಫೈನ್. ಬಟ್ ಈಗ ನೀನು ಕೆಲವೊಮ್ಮೆ ಕೆಟ್ಟದ್ದನ್ನು ದೂರ ಮಾಡಿಕೊಳ್ಳೋದು ಅನಿವಾರ್ಯ. ನೀನು ಕಾಳಿ ರೂಪ ತಾಳ್ತೀಯೋ, ನೀನು ಬಹಳ ವಿರೋಧ ಮಾಡಿದ್ದನ್ನು ದೂರ ಇಡ್ತೀಯೋ. ಆ್ಯಂಡ್ ವಿಚಾರ ಏನಂದರೆ, ಬಿಡು ನಮ್ಮನೆಯವ್ರಿಗೂ ಗೊತ್ತಿದೆ ಅಲ್ವಾ ಅಂತ ಅವ್ನು ನಿನ್ನ ಮೇಲೆ ಇನ್ನು ಮುಂದೆ ಅವ್ನು ನಿನ್ನನ್ನು ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಬಟ್ ಏನಾಗ್ಬಿಡುತ್ತೆ, ನಾವು ಮೈ ಮೇಲೆ ಎಳ್ಕೊಂಡಿದ್ದನ್ನು ನಾವು ಅಷ್ಟು ಈಸಿಯಾಗಿ ತೆಗೆದು ಹಾಕ್ಲಿಕ್ಕೂ ಆಗೋದಿಲ್ಲ. ಬಟ್ ನಿನಗೊಂದೇ ಒಂದು ದಾರಿ ಇದೆಯಮ್ಮ, ಹೇಗೋ ಕಷ್ಟಪಟ್ಟು ಅಥವಾ ಒಂದು ಗಟ್ಟಿ ನಿರ್ಧಾರ ಮಾಡಿ ಕಾನೂನಾತ್ಮಕವಾಗಿ ಹೋಗಿ ಯಾವುದೋ ಒಂದು ರೀತಿಯಲ್ಲಿ ಇವನಿಂದ ಬಹಳ ದೂರ ಇದ್ದರೆ
ನಿನ್ನ ಮಗಳಿಗೂ ಶ್ರೇಯಸ್ಸು, ನಿನ್ನ ಕುಟುಂಬಕ್ಕೂ ಶ್ರೇಯಸ್ಸು. ನೀನು ದುಡ್ಕೊಂಡು ಮಗಳಿಗೆ ಒಳ್ಳೆ ವಿದ್ಯೆ ಬುದ್ಧಿ ಕೊಟ್ಕೊಂಡು ಆ್ಯಂಡ್ ಅವಳನ್ನು ಸಂಸ್ಕಾರವಂತಳಾಗಿ ಬದುಕಿ, ನೀನು ಮಗಳಿಗೆ ತಾಯಿ ಮಾತ್ರ ಅಲ್ಲ, ನಿನಗೆ ಅವಳೇ ಫ್ರೆಂಡು, ಅವಳೇ ಎಲ್ಲವೂ. ಆ್ಯಂಡ್ ಆ ದಾರಿಯಲ್ಲಿ ಹೋದರೆ ಆ್ಯಂಡ್ ಇವನ ವಿಚಾರದಲ್ಲಿ ನೀನೊಂದು ಸ್ಪಷ್ಟ ನಿರ್ಧಾರ ತಗೋ. ಯಾಕಂದರೆ ಸಾಮಾನ್ಯವಾಗಿ ನೀನು ಈಗ ಆಚೆ ಹಾಕದೆ ಹೋದರೆ ಅದು ಮುಂದೆ ಹೆಮ್ಮರವಾಗುತ್ತೆ. ಮತ್ತು ಹೌದು, ನೀನು ಯಾವತ್ತೋ ಒಂದು ದಿವಸ ಅವನಿಗೆ ಬೇಡವೋ, ನಾನು ಒಂದೇ ಮಾತಲ್ಲಿ ಹೇಳ್ತೀನಿ, ಈಗ ಇನ್ನೊಂಚೂರು ಆಸೆ ಉಳಿದಿರ್ಬೋದು, ಬಟ್ ಮುಂದೊಂದು ದಿನ ಅವರೆಲ್ಲ ಒಳ್ಳೆಯವರಾಗ್ತಾರೆ, ನೀನು ಕೆಟ್ಟವಳಾಗ್ತೀಯ. ಆಮೇಲೆ ಯಾರಿಗೂ, ಈವನ್ ನಿನ್ನ ಮಗಳಿಗೂ ಬೇಡದವಳಾಗ್ತೀಯ ನೀನು. ಯಾಕಂದರೆ ನಿನ್ನ ಕಾರಣಕ್ಕಾಗಿ ಮಗಳು ಆಚೆ ಬಹಳ ದುಃಖ ಅನುಭವಿಸ್ತಾಳೆ ಮುಂದೆ. ಯಾಕಂದರೆ ತಾಯಿಯ ನಡತೆ ಮಕ್ಕಳ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರುತ್ತೆ. ಈಗ ನಾನು ಹೇಳ್ತಾ ಇದ್ದೀನಿ ಸರ್, ಬರಬೇಡ ಕಣೋ ಅಂತಿದ್ದೀನಿ ಸರ್, ಆದರೂ ಬರ್ತಿದ್ದಾನೆ ಸರ್. ಅಂದರೆ ಇದು ಏನು ತೋರಿಸುತ್ತೆ ಅಂದರೆ, ನನಗೆ ನನ್ನ ಮನೆಗೆ ಯಾರು ಬರಬೇಕು ಯಾರು ಬರಬಾರ್ದು ಅನ್ನೋದನ್ನು ನಾನು ನಿರ್ಧಾರ ಮಾಡಬೇಕಲ್ವಾ. ಸರಿ, ಇಷ್ಟು ದಿನ ಏನೋ ಗೊತ್ತಿಲ್ಲದೆ ಕರ್ಕೊಳ್ತಾ ಇದ್ದೆ, ಯಾವುದೋ ಸುಖವೋ ಕಾಮವೋ ಮೋಹವೋ ಅಥವಾ ಯಾವುದೋ ಕೆಟ್ಟದ್ದು ಮಾಡಿ ಸಿಗಾಕೊಂಡಿರೋ ಕರ್ಮವೋ. ಬಟ್ ಇನ್ಮೇಲಾದರೂ ಎಚ್ಚೆತ್ಕೋ. ಮೊದಲನೇದಾಗಿ ಆ ಭಗವಂತನಲ್ಲಿ ಪ್ರತಿದಿನ ಕೇಳ್ಕೊ, ಅವನು ತಪ್ಪು ಮಾಡ್ದ ಅನ್ನೋದಕ್ಕಿಂತ ನನ್ನಿಂದ ಇದಾಯಿತು, ನಾನೇ ಸರಿ ಮಾಡ್ಕೊಳ್ತೀನಿ ಅಂತ. ಆ್ಯಂಡ್ ಅವನ ಮನಸ್ಥಿತಿನೇ ಹೊಲಸು ಅನ್ನೋದಾದರೆ, ಆ್ಯಂಡ್ ಅವನೊಬ್ಬ ಪೂಜಾರಿಯಿಂದ ಅದು ಯಾವ ಬಾಯಿಂದ ಹೇಳ್ತೀಯೋ? ಎಲ್ಲರೂ ಸೇರಿ ಆ ವ್ಯವಸ್ಥೆಗೆ ಕಳಂಕ ತಂದು ಬಿಡ್ತೀರಾ ನೀವು. ನಿಮ್ಮಿಂದ ಆ ವ್ಯವಸ್ಥೆ ಹಾಳಾಗಬಾರ್ದು. ಆ್ಯಂಡ್ ನೀನು ಯಾರಿಗೆ ಉದಾಹರಣೆ ಗೊತ್ತಾ? ಯಾರು ಕಟ್ಟಿಕೊಂಡ ಗಂಡ ಅವನ ಜೊತೆ ಬದುಕೋಕ್ಕಾಗಲ್ವಾ, ಬಿಟ್ಟು ಬೇರೆ ಬದುಕುವುದಿತ್ತು. ಮುಂದೆ 1000 ಏನೋ ಆಗೋದು ಅದು ಬೇರೆ, ಅದು ನಿಭಾಯಿಸ್ಕೊಳ್ಬೋದಿತ್ತು. ಬಟ್ ಅವನು ಸರಿ ಇಲ್ಲ ಅಂತ ನಾನು ಏನೋ ಸರಿ ಮಾಡೋ ಪ್ರಯತ್ನ ಮಾಡಿದೆ. ಬಟ್ ಸರಿ ಮಾಡುವ ದೃಷ್ಟಿಯಲ್ಲಿ ಬಂದು, ಸರಿ ಮಾಡುವ ವೇಷವನ್ನು ತೊಟ್ಟು ಬಂದು ನಿನ್ನನ್ನೇ ಬುಟ್ಟಿಗೆ ಹಾಕೊಳ್ತಾನೆ ಎನ್ನುವುದಾದರೆ, ನನ್ನನ್ನು ನಾನು ಅವನು ಕೆಟ್ಟ ಉದ್ದೇಶದಿಂದ ಬಂದಿದ್ದಾನೆ ಅಂತ ಒಂದು ತಾಳಿ ಕಟ್ಸ್ಕೊಂಡ್ರು ಹೆಣ್ಣು ಯೋಚನೆ ಮಾಡದೆ ಹೋದರೆ ಈ ಸಮಾಜ ಉಳಿಯುತ್ತಾ? ಅವನು ಕರೆದ ಸರ್, ಅವನೇನೋ ಮಾಡಿಬಿಟ್ಟ ಸರ್, ಅದಕ್ಕೆ ಹೋದೆ ಸರ್. ನಾನು ಸದಾ ಪ್ರಜ್ಞೆಯಿಂದ ಇದ್ದರೆ, ಎಚ್ಚರಿಕೆಯಿಂದ ಇದ್ದರೆ, ಅಯ್ಯೋ ತಡಿಯಪ್ಪ, ನಾನೊಬ್ಬರಿಗೆ ಹೆಂಡತಿ, ಅಥವಾ ನನ್ನ ಅಪ್ಪ ಅಮ್ಮ ತಾಳಿ ಕಟ್ಟಿಸಿ ಇಲ್ಲಿ ಕಳಿಸಿದ್ದಾರೆ, ಅಥವಾ ನಾನೊಬ್ಬನಿಗೆ ಹೆಂಡತಿ, ನಾನು ಒಂದು ಮನೆಗೆ ಬೆಳಗಬೇಕಾದವಳು, ನನ್ನ ಮಗಳಿಗೆ ನಾನೊಬ್ಬ ತಾಯಿ. ಅಂದರೆ ಇವೆಲ್ಲವೂ ಎಚ್ಚರವಾಗಿದ್ದಾಗ ಎಂಥ ಸುಂದರ ಬಂದರು, ಎಂಥ ಕೋಟ್ಯಾಧಿಪತಿ ಬಂದರು, ನನ್ನ ಶೀಲಕ್ಕಿಂತ, ನನ್ನ ನಡತೆಗಿಂತ, ನನ್ನ ಶುದ್ಧತ್ವಕ್ಕಿಂತ ಅವನ ದುಡ್ಡು ದೊಡ್ಡದಲ್ಲಮ್ಮ. ಆ್ಯಂಡ್ ದುಡ್ಡಿರೋರ ಹತ್ರ ಎಲ್ಲ ಹೋದರೆ ಬಳಸ್ಕೊಳ್ತಾರೆ, ಎಸಿತಾರೆ. ಯಾಕಂದರೆ ನಿಮ್ಮಂಥವ್ರು ಅವ್ರಿಗೆ 1000 ಜನ. ಅರ್ಥ ಆಯ್ತಲ್ವಾ? ನೋಡ್ತಾಯಿ, ನಾನು ನಿನ್ನನ್ನು ಬದುಕೋದಕ್ಕೆ ಅಯೋಗ್ಯಳು ಅಂತ ನಾನು ಹೇಳ್ತಾ ಇಲ್ಲಮ್ಮ. ನೀನು ಬದುಕು, ಇದಕ್ಕಿಂತ ಕೆಟ್ಟದಾಗಿ ಬದುಕೋರಿದ್ದಾರೆ. ಆದರೆ ಬಿದ್ದಿದೆಯಾ ಅನ್ನೋದು ಎಷ್ಟು ಸತ್ಯವೋ ಬೇಗ ಎದ್ದೇಳಮ್ಮ ಅಲ್ಲಿಂದ. ನಿನ್ಗೆ ಈ ಕ್ಷಣ ಕೊಂಚ ಕಷ್ಟ ಆಗ್ಬೋದು ಅವನನ್ನು ಬಿಡೋಕೆ. ಅಯ್ಯೋ ನಾಳೆಯಿಂದ ಹೆಂಗಪ್ಪ ಬದುಕು, ಒಬ್ಬ ಗಂಡಸಿಲ್ಲ, ಅವನೇನಾದರೂ ತೊಂದರೆ ಮಾಡ್ಬೋದು. ಇಲ್ಲ, ನೀನು ನಿನ್ನ ಮಗಳು ಒಂದಾಗಿ ನಿನ್ನ ತವ್ರ ಮನೆ ವಿಶ್ವಾಸ ಇಟ್ಕೋ. ಆ್ಯಂಡ್ ನಾಳೆ ಇಡೀ ಜಗತ್ತಲ್ಲಿ, ಇಡೀ ಸಮಾಜವೇ ನಿನ್ನನ್ನು ಚೀತು ಅಂತ ಉಗಿಯೋದಷ್ಟೇ ಅಲ್ಲದೆ ನಿನ್ನ ಮಗಳಿಗೆ ನೀನು ಕಳಂಕ ಆಗಬೇಡ. ಆ್ಯಂಡ್ ಇವನೇನೇ ಆಸೆ ತೋರಿಸ್ಲಿ ಅಥವಾ ಇವನೇನೇ 1000 ಹೇಳಲಿ, ಇವನು ನಿನ್ನವನಲ್ಲ. ನಿನ್ನ ತರಳಲ್ಲಿ ತಾಳಿ ಒಬ್ಬೊಂದು ಪಕ್ಕದಲ್ಲಿ ಒಬ್ಬ ಅಂದರೆ ಅದು ಒಂದು ಹೇಸಿಗೆ ಜೀವನ ಅಲ್ವಾ ಅದು? ಹೌದಲ್ವಾ? ಹಂಗಾಗಬಾರ್ದಮ್ಮ. ನಿನ್ನ ಮಗಳು ತಾಳಿ ಕಟ್ಟವ್ರೆ ಸರ್, ಇವರು ಸಹ ಕಟ್ಟವ್ರೆ ನನ್ನ ತಾಳಿ. ನಿನ್ನ ಬಗ್ಗೆ ನಾನು ಏನು ಹೇಳಪ್ಪ. ಭಗವಂತ ನಿನಗೆ ಕ್ಷಮೆ ಕೊಡಲಿ. ನಾನು ಅಷ್ಟು ಮಾತ್ರ ನನ್ನ ಬಾಯಿಂದ ಶುದ್ಧವಾಗಿ ಹಾರಿಸ್ತೀನಿ. ನೀನು ಅದನ್ನು ಬಿಟ್ಟು ನಿನ್ನ ಜೀವನ 1 ವರ್ಷ ಅಥವಾ 1 ವರ್ಷ 1.5 ವರ್ಷ ಆದಮೇಲೆ ಸುಧಾರಿಸುತ್ತೆ. ನೀನು ಮತ್ತೆ ಹೊಸ ಜೀವನಕ್ಕೆ, ಅರ್ಥಾತ್ ನೀನು ಒಂದು ಒಳ್ಳೆ ನೆಮ್ಮದಿ ಜೀವನಕ್ಕೆ ಬರ್ತೀಯ. ಬಟ್ ಯಾವುದೋ ಕಾರಣದಿಂದ ನೀನು, ನನಗನ್ಸುತ್ತೆ ಆ ತಾಳಿಗೆ ಅರ್ಥ ಇಲ್ಲ. ಅದು ಕೇವಲ ನಿಮ್ಮಿಬ್ಬರ ಆಯಾ ಕ್ಷಣಗಳಿಗೆ, ಆಯಾ ಸುಖಗಳಿಗೆ ನೀವು ಮಾಡಿಕೊಂಡಿರೋ ಒಂದು ಚಿಕ್ಕ ಕುರುಹುಗಳನ್ನು ಬಿಟ್ಟರೆ ಅದಕ್ಕೆ ಯಾವ ಮಹತ್ವವೂ ಇಲ್ಲ. ಅದಕ್ಕೆ ಅಗ್ನಿಸಾಕ್ಷಿಯಾಗಿಯೂ ಅಥವಾ ಹಿರಿಯರ ಆಶೀರ್ವಾದ ಅದಕ್ಕಿಲ್ಲ. ಆ್ಯಂಡ್ ನಿನ್ನ ಮೊದಲ ಗಂಡನ ಅವನು ಎಂಥವನೇ ಆಗಲಮ್ಮ, ಒಂದು ಡೈವರ್ಸು ಅಥವಾ ಒಂದೇನೋ ಅಂಥದ್ದೇನೋ ಬಿಟ್ಟು ಹೋಗಿ ಏನೋ ಆಗದೇನೆ ನಾನು ಇನ್ನೊಂದು ತಾಳಿ ಕಟ್ಸ್ಕೊಳ್ತೀನಿ ಅಂದರೆ ನಾನು ಏನು ಹೇಳಿ ಅದ್ರ ಬಗ್ಗೆ? ಮೈ ಮರಿಬಾರ್ದು. ಒಳ್ಳೆಯದಾಗಲಿ, ನೀನು ಚೆನ್ನಾಗಿ ಬದುಕು. ಆದರೆ ಆದಷ್ಟು ಇವ್ರು ಯಾರನ್ನೂ ನಂಬಿಕೊಂಡು ಬೇಡಮ್ಮ. ಇವತ್ತು ನೀನೇ ಕಾರ್ಯಕ್ರಮದಲ್ಲಿ ನೋಡ್ತೀಯ, ಮೊಸರೆ ತಿಕ್ಕೊಂಡು ಏನೋ ಒಂದು ಮಾಡಿಕೊಂಡು, ಇಲ್ಲಪ್ಪ
ನಾನು ಒಂಟಿಯಾಗಿ ಬದುಕಿದ್ರು ಯಾವೊಂದು ಸವಾಸನೂ ಬೇಡ. ಯಾಕಂದರೆ ಸಹಾಯ ಮಾಡೋ ನೆಪದಲ್ಲಿ ಬಂದು ನಮ್ಮನ್ನೇ ಬಲಿ ತಗೊಳ್ತಾರೆ ಒಂದು ದಿವಸ ಅನ್ನೋದಾದರೆ, ಗಂಜಿ ಕುಡ್ಕೊಂಡು ಏನೋ ಮಾಡಿಕೊಂಡು ಚಪ್ಪಲಿ ಹೊಲ್ಕೊಂಡು ನಮ್ಮನ್ನು ನಾವು ಹುಟ್ಟಿಸ್ಕೊಳ್ಳೋಣ. ಹೌದು ಸರ್. ನಿನ್ನ ಮಗಳಿಗೆ ನೀನು ಅಂತಿಮವಾಗಿ ನೀನು ಕೊಡೋ ದೊಡ್ಡ ಉಡುಗೊರೆ ಏನು ಗೊತ್ತಾ? ನಿನ್ನಿಂದ ಅಬ್ಬಬ್ಬ ಅಂದರೆ ಇಂಥವ್ರ ಮಗಳಂತೆ ಕೊಡುವಂಥ ಹೊಗುಳ್ಳಿ ಇಲ್ವಾ? ಅಯ್ಯೋ ಇಂಥವ್ರ ಮಗಳಂತೆ ಅಂತ ತೆಗಳೋದು ಬೇಡ ಅವಳನ್ನು. ಅಂದರೆ ನಿನ್ನ ಮಗಳಿಗೆ ನೀನು ಆಸ್ತಿ ಅಂತಸ್ತು ಮಾಡೋ ಹೋಗೋದಕ್ಕಿಂತ ನೀನೂ ಶುದ್ಧ ನಡತೆಯವಳಾಗಿ ಅವಳನ್ನೂ ಶುದ್ಧ ನಡತೆಯಾಗಿ ಮಾಡಿದ್ರೆ ನಿನ್ನ ಕುಟುಂಬಕ್ಕೂ ನೀನು ಕೊಡುಗೆ ಕೊಟ್ಟಂತೆ, ಸಮಾಜಕ್ಕೂ ನೀನು ಕೊಡುಗೆ ಕೊಟ್ಟಂತೆ. ನನಗರ್ಥ ಆಗುತ್ತೆ ಆಯಾ ಪರಿಸ್ಥಿತಿಗಳು ನಿನ್ನನ್ನು ಬಹಳ ಕಾಡಿದ್ದಾವೆ ಅಂತ. ಬಟ್ ಈಗಲಾದರೂ ಈ ಕ್ಷಣಕ್ಕಾದರೂ ಹೌದು, ಅವನು ಬರ್ತಲೇ ಅವನೇ, ನಾನು ಹೇಳ್ತಲೇ ಇದ್ದೀನಿ, ಇದಕ್ಕೊಂದು ಕೊನೆ ಯಾವತ್ತು ಬೇಡ, ಇವತ್ತೇ ಕೊನೆ ಆಗಿಬಿಡಲಿ. ಆ್ಯಂಡ್ ಅವನಿಗೂ ನಾನು ಸ್ಟ್ರಿಕ್ಟಾಗಿ ಹೇಳ್ತೀನಿ. ಆ್ಯಂಡ್ ನನಗೆ ಅವನೂ ಬೇಕಿಲ್ಲ, ಯಾರೂ ಬೇಕಿಲ್ಲ. ನಾನು, ನನ್ನ ಮಗಳು, ನನ್ನ ಕೆಲಸ, ನನ್ನದೇ ಆದ ಒಂದು ಬದುಕಿದೆ. ಈ ದಾರಿಯಲ್ಲಿ ಹೋಗು, ನಿನಗೆ ಒಳ್ಳೆಯದಾಗುತ್ತೆ. ಆ್ಯಂಡ್ ನಿನ್ನ ಮಗಳ ವಿಚಾರದಲ್ಲಿ ಅದರಲ್ಲೂ ಸೂಕ್ಷ್ಮವಾಗಿ ಹೇಳೋದಾದರೆ, ಇವನು ಮುಂದೆ ಇವನ ಕೆಲವು ವಿಚಾರಗಳನ್ನು, ಕೆಲವು ಮೋಸದ ವಿದ್ಯೆಗಳನ್ನು ನಿಮ್ಮನ್ನು ನಾಶ ಮಾಡಲಿಕ್ಕೆ ಬಳಸ್ತಾನೆ. ಇದಾಗೋದು ಬೇಡ. ಅವ್ರಿಗೆಲ್ಲರಿಗೂ ಈ ತರ ಮಾಡಿದ್ರು ಸರ್, ಇವಾಗ ನಾನು ಬೇಡ ಅಂತ ಬಿಟ್ಬಿಟ್ರು ಮತ್ತೆ ಅವ್ರು ಅದೇ ತರ ನೋ ನಾನು ಹೇಳೋದು ಕೇಳ್ಕೊ. ಈ ವಿದ್ಯೆಗಳೆಲ್ಲ ಯಾವಾಗ ಕೆಲಸ ಮಾಡ್ತವೆ ಅಂತ ನಿನಗೆ ನಾನು ಹೇಳ್ತೀನಿ. ಯಾವಾಗ ನಮಗೆ ಅದರ ಬಗ್ಗೆ ಅರಿವಿರೋದಿಲ್ವೋ ಅವಾಗ ನಮಗೆ ಅವು ಕೆಲಸ ಮಾಡ್ತಾವಂತೆ. ಅಂದರೆ ನೀನು ಗಂಡನಿಗೆ ಏನು ಮಾಡ್ಲಿಕ್ಕೆ ಹೋದೋ ಅದು ಆತನಿಗೆ ನನ್ನ ಹೆಂಡತಿ ಇಂಥದಕ್ಕೇನೋ ಹೋಗಿದ್ದಾಳೆ ಅಂತ ಅವನಿಗೆ ಗೊತ್ತಾಗಿದ್ರೆ ಅವನು ಬೇರೆಯೇ ರೀತಿಯಲ್ಲಿ ವರ್ತಿಸ್ತಾ ಇದ್ದ. ಅಂದರೆ ನಿನಗೀಗ ಅವನು ಇಂಥದ್ದೇನೋ ಮಾಡ್ಬೋದು ಅಂತ ಗೊತ್ತಾದಾಗ ನೀನು, ಅಂದರೆ ಕೆಟ್ಟ ಶಕ್ತಿ ಹೇಗಿದಾವೋ ಒಳ್ಳೆ ಶಕ್ತಿನೂ ಇದ್ದಾವೆ. ಅದು ನಮ್ಮ ಕಾರ್ಯಕ್ರಮ ಆಗಿರ್ಬೋದು, ನೀನು ನಂಬೋ ದೇವರಾಗಿರ್ಬೋದು, ಧನಾತ್ಮಕ ಆಲೋಚನೆಗಳಾಗಿರ್ಬೋದು, ಇವರು ಮುಂದೆ ಯಾವೂ ಅಲ್ಲ. ಬಟ್ ವಿಷಯ ಏನಂದರೆ, ಯಾವುದೋ ಒಂದು ಸಮಸ್ಯೆಯಿಂದ ಹೇಗೋ ಆಚೆ ಬಂದ್ಬಿಡ್ಬೇಕು ಅಂತ ಕೆಟ್ಟ ಶಕ್ತಿಗೆ ನಾವು ಶರಣಾಗ್ಬಿಟ್ಟು ಅಷ್ಟೇ. ಹೌದಲ್ವಾ? ಆಚೆ ಬಂದರೆ ಸಾಕು. ಈಗ ಹೆಂಗೆ ಅಂದರೆ, ಒಬ್ಬ ರೋಗ ಬಂದಿರೋ ರೋಗಿ ಡಾಕ್ಟ್ರ್ ಥರ ಶರ್ಟ್ ಹಾಕೊಂಡಿರೋರ್ನೆಲ್ಲ ಡಾಕ್ಟ್ರು ಅಂದ್ಕೊಳ್ತಾನಂತೆ. ಅವನು MBBS ಓದಿರಬೇಕು ಅಂತ ಏನಿಲ್ಲ. ಯಾಕಂದರೆ ನನ್ನ ರೋಗವನ್ನು ವಾಸಿ ಮಾಡಿಬಿಟ್ರೆ ಸಾಕು ಅಂತ ನಾವು ಎಲ್ಲರೂ ನಂಬ್ತೀವಿ ಅಲ್ವಾ? ಇದಾಗಬಾರ್ದು. ನಮ್ಮ ಕಾಯಿಲೆ ಇವತ್ತಲ್ದಿರ ನಾಳೆ ವಾಸಿ ಆಗಲಿ, ಬಟ್ ಒಳ್ಳೆಯವ್ರ ಹತ್ರ ಹೋದರೆ ಶಾಶ್ವತವಾಗಿ ಅಥವಾ ಒಂದು ಮಟ್ಟಿನ ಒಳ್ಳೆ ಚಿಕಿತ್ಸೆ ಸಿಗುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ? ನಿಮ್ಮ ಹತ್ರ ಒಂದು ಪ್ರಶ್ನೆ ಕೇಳಲ್ಲ ನಾನು? ಬೇಗ ಕೇಳಮ್ಮ. ಇವಾಗ ಆಲ್ರೆಡಿ ನಮ್ಮ ಗಂಡನ ಮನೆಗೆ ಎಲ್ಲರಿಗೂ, ನಮ್ಮ ತಂದೆ ಮನೆಗೆ, ಅವರು ಈಗ ಅವರಲ್ಲ ಅವ್ರ ಮನೆ ಎಲ್ಲಾರ್ಗು ಗೊತ್ತಾಗ್ಬಿಟ್ಟಿದೆ ಅಲ್ವಾ, ಈ ತರ ಇದ್ದಾರೆ ಇವರು ಅಂತ. ಸುಮಾರು ಜನ ಗೊತ್ತಾಗ್ಬಿಟ್ಟಿದೆ ಈ ತರ ಇದೆ ಅಂತ. ಇವಾಗ ಬೆಂಗಳೂರಿಗೆ ಬರ್ತಾರಲ್ವಾ, ಅಲ್ಲೂ ಅಕ್ಕಪಕ್ಕದ ಜನವ್ರಿಗೂ ಇವರೇ ಯಜಮಾನ್ರು ಅನ್ನೋದು ಗೊತ್ತಾಗಿದೆ. ಇವಾಗ ಬಿಟ್ಬಿಟ್ರೆ ನಾನು ಆ ಕಳಂಕೆಯಿಂದ ವಾಪಸ್ ಬರಕ್ ಆಗುತ್ತಾ ಸರ್ ನಾನು? ಅಂದರೆ ನೀನು ಹೊರಗಡೆಯವರು ನಿನಗೆ ಮುಖ್ಯ ಅನ್ನೋದಾದರೆ ನಾನು ನಿನ್ನ ಬದಲಾಯಿಸೋಕ್ಕಾಗಲ್ಲ. ಬಟ್ ನಾನು ನನ್ನ ದಾರಿಯಲ್ಲಿ ನಾನು ಹೇಳಿದ್ದೀನಿ, ನಿನ್ನ ಬದುಕನ್ನು ನೋಡ್ಕೊಳ್ಳೋದಷ್ಟೇ ನೀನು ಗಮನ ಕೊಡದೆ ಹೋದರೆ ಹೊರಗಡೆಯವ್ರು ಎಲ್ಲರ ಗೊತ್ತು. ಈಗ ಹೊರಗಡೆಯವ್ರಿಗೆಲ್ಲ ಗೊತ್ತು ಅಂತ ವಿಷ ಸರ್ಪವನ್ನು ಪಕ್ಕದಲ್ಲಿ ಮನಗಿಸ್ಕೊಳ್ತೀಯ ಅನ್ನೋದಾದ್ರೆ ಅದು ನಿನಗೆ ಬಿಡ್ತೀನಮ್ಮ. ಇಲ್ಲಿ ನಾವು ಈ ಜ್ಞಾನಾಶ್ರಮದಲ್ಲಿ ಬೋಧಿಸೋದು ನಿನ್ನ ಜೀವನ ನೀನು ಒಳ್ಳೆಯದಾಗಿ ನೋಡ್ಕೊ, ನಿನ್ನಿಂದ ಯಾರಿಗೂ ಕೆಟ್ಟದಾಗ್ತಿಲ್ಲ ಅನ್ನೋದಾದರೆ, ಅಯ್ಯೋ ಹೊರಗಡೆಯವ್ರು ಏನೋ ಅಂದ್ಕೊಳ್ತಾರೆ ಅಂದ್ಕೊಂಡು ನನ್ನ ಪಕ್ಕ ವಿಷ ಸರ್ಪ ತಂದು ಮಲಗಿಸ್ಕೊಳ್ತೀನಿ ಅಂದರೆ ಅದು ನಾವೇನು ಮಾಡೋಕ್ಕಾಗಲ್ಲ. ಈಗ ಎಲ್ರಿಗೂ ಗೊತ್ತಲ್ವ ಸರ್, ಅಯ್ಯೋ ಏನೋ ಅಂತಾರಲ್ವ ಸರ್, ಏನು ಸರ್ ಮಾಡೋದು? ಅಂದರೆ ನೀನು ಈ ಪ್ರಶ್ನೆ, ನಾನು ಮುಂಚೆ ಹೇಳಿದ್ದು ನಿನ್ನ ಒಳಗಡೆ ಅದ್ಭುತವಾಗಿ ಒಳಗಡೆ ಹೋಗಿ ಕೆಲಸ ಮಾಡಿದರೆ ನೀನು ಈ ಪ್ರಶ್ನೆ ಕೇಳ್ತಿರ್ಲಿಲ್ಲ. ಬಟ್ ನನಗನ್ಸುತ್ತೆ ನಿನಗೂ ಮೋಸ್ಟ್ಲಿ ಇದೇ ಬೇಕಾಗಿದೆ ಏನು, ನಿನ್ನ ಪಾಡಿಗೆ ನೀನು ಹೋಗಮ್ಮ. ಬಟ್ ಏನು ಅನುಭವಿಸ್ತೀಯೋ. ಬಟ್ ನನಗೆ ಬಹಳ ಕರುಣೆ ಇರೋದು ನಿನ್ನ ಮಗಳ ಬಗ್ಗೆ. ಬಟ್ ದೇವ್ರಿಚ್ಛೆ, ಬಟ್ ನಿಮ್ಗೆ ಅದನ್ನು ಎದುರಿಸೋ ಶಕ್ತಿ ಕೊಡಲಿ. ಬಟ್ ಒಂದೇ ಮಾತು, ಇದನ್ನು ನೀನು ಮುಂದುವರಿಸಿದ್ರೆ ನೀನು ಈಗೇನು ನೋಡ್ತಾ ಇದೆಯೋ ಅದಕ್ಕೆ 100ರಷ್ಟು ನೀನು ಮತ್ತೆ ನೋಡ್ತೀಯ. ಬಟ್ ನನ್ನ ಹಾರೈಕೆ ಇದಲ್ಲ, ನಿನ್ನ ಕರ್ಮ ಅದು. ನೀನು ಮಾಡಿದ್ದೀಯಾ, ಅದು ನೀನು ಅನುಭವಿಸಬೇಕು. ಬಟ್ ನಿನಗೊಂದು ದಾರಿ ಇದೆ ಅಂತ ನಾನು ಹೇಳಿದೆ. ಬಟ್ ನಿನ್ನ ಪಕ್ಕದವ್ರು ಯಾರೋ ಏನೋ ಅಂದ್ಕೊಳ್ತಾರೆ, ಸಂಬಂಧಿಕರು ಯಾರೋ ಏನೋ ಅಂದ್ಕೊಳ್ತಾರೆ ಅಂತ ಒಂದು ದಿವಸಕ್ಕೆ ಅವ್ರನ್ನೆಲ್ಲ ಮೆಚ್ಚಿಸೋದು. ಅರೇ ಏನು ಕಳಂಕನಮ್ಮ ಅದು? ಕೇಳ್ಕೊಳ್ಳೋ, ಅದು ಕಳಂಕನ? ಅದನ್ನ ಕಳಂಕ ಅಂತಾರ? ಅದೇ ನಿನ್ನಂಥವ್ರ ಅಜ್ಞಾನಿಯ ದೃಷ್ಟಿಯಲ್ಲಿ ಅದೊಂದು ಕಳಂಕ. ಬಟ್ ಜ್ಞಾನಿಯ ದೃಷ್ಟಿಯಲ್ಲಿ ನನ್ನ ತಪ್ಪನ್ನು ನಾನು ಸರಿ ಮಾಡ್ಕೊಳ್ಳೋದು ಕಳಂಕನ? ತಪ್ಪನ್ನು ಸರಿ ಮಾಡ್ಕೊಳ್ಳೋದು?
ನಾನೀಗ ಯಾರ್ದೋ ಮುಂದೆ ಒಳ್ಳೆ ಶರ್ಟ್ ಹಾಕೊಂಡು ಗಂಭೀರವಾಗಿ ನಡ್ಕೊಂಡು ಹೋಗ್ತಾ ಇದ್ದೀನಿ, ಕಾಲಿಗೆ ಒಂದು ಮುಳ್ಳು ಚುಚ್ತು, ಅಯ್ಯೋ ತಡಿಯಪ್ಪ, ನಾನು ಗಂಭೀರವಾಗಿ ನಡ್ಕೊಂಡು ಹೋಗ್ತಿರೋದನ್ನ ಸ್ಟೈಲಾಗಿ ಹೋಗ್ತಿರೋದನ್ನ ಎಲ್ಲ ನೋಡ್ತಾವ್ರೆ, ಕಾಲಿಗೆ ಮುಳ್ಳು ಚುಚ್ಚಿದ್ರು ಪರವಾಗಿಲ್ಲ, ನಾನು ಈಗ ನಡೆಯನ್ನು ಬಿಡಬಾರ್ದು ಅಂತ ಹಂಗೆ ನಡ್ಕೊಂಡು ಹೋದ್ರೆ ಅದು ನಾಳೆ ಸೆಪ್ಟಿಕ್ ಆಗುತ್ತೆ. ಅಂದರೆ ನಾನು ಹೊರಗಡೆಯವ್ರನ್ನ ಮೆಚ್ಚೋದಕ್ಕೆ ಕಾಲಿಗೆ ಇರೋ ಮುಳ್ಳು ತಕ್ಕೊಳ್ಳದೆ ಹೋದ್ರೆ ಅದು ಯಾರು ತಪ್ಪು? ಹೌದು ಸರ್. ಮುಳ್ಳು ತಕ್ಕೊಳ್ಳೋದು ಕಳಂಕ ಅಂತ ಏನಲ್ವಲ್ಲ. ಅರೇ, ಯಾವಾಗ ನಾನು ಹೊರಗಡೆಯವ್ರನ್ನ ಅಂದರೆ ಇಲ್ಲಿವರೆಗೂ ನಡ್ಕೊಂಡು ಬಂದಿದೆ, ಅವರೆಲ್ಲರೂ ಅದನ್ನು ನಂಬಿಕೊಂಡಿದ್ದಾರೆ, ಅಯ್ಯೋ ಈಗ ಅವ್ರೇನು ಅಂದ್ಕೊಳ್ತಾರೋ ಅಂದ್ಕೊಂಡು ಈಗ ನಾನು ಇದೇ ಕೆಟ್ಟದ್ದನ್ನು ಮುಂದುವರಿಸ್ತಾ ಹೋದರೆ ಮುಂದೊಂದು ದಿವಸ ಯಾರು ಏನಾದರೂ ಅಂದ್ಕೊಳ್ಳಿ, ಇದರಿಂದ ಆಚೆ ಬರಬೇಕು ಅಂತ ನೀನೇ ಬಯಸಿದ್ರು ಅದು ನಿನಗೆ ಅವಕಾಶ ಕೊಡಲ್ಲ. ಈಗ ಇದೆಲ್ಲ ಕಳಂಕ ಅದು ಇದು ನಿನ್ನ ಮೂಗಿನ ನೇರಕ್ಕೆ ಬಂದಂಗೆ ನೀನು ಯೋಚನೆ ಮಾಡಬೇಡ. ಒಂದಮ್ಮ, ಅಂತಿಮವಾಗಿ ನಿನ್ನ ನಿರ್ಧಾರ ನಿನಗೆ ಬಿಟ್ಟಿದ್ದು. ನಾನು ಹೇಳೋದು ಒಬ್ಬ ಕೊಂಚ ಭಗವಂತ ನನಗೆ ಏನು ಶಕ್ತಿ ಕೊಟ್ಟಿದ್ದಾನೋ ಹೇಳೋದು ನನ್ನ ಧರ್ಮ, ಹೇಳಿ ಸರ್. ಹೇಳಿದ್ದೀನಿ. ಹಾಗಾಗಿ ಇದಕ್ಕೂ ಮೀರಿಯೂ ನಿನ್ನೊಳಗಡೆ ಅವ್ರನ್ನ ಮೆಚ್ಚೋಕೆ ಇವ್ರನ್ನ ಮೆಚ್ಚೋಕೆ ಇದು ಕೆಟ್ಟದ್ದು ಅಂತ ಗೊತ್ತಿದ್ದು ನೀನು ಮುಂದುವರಿತೀಯ ಅನ್ನೋದಾದರೆ ಇದಕ್ಕಿಲ್ಲೆಲ್ಲೂ ಸಲಹೆ ಇಲ್ಲ. ಒಳ್ಳೆಯದಾಗಲಿ. ನಿನ್ನ ಮಗಳ ಕಡೆ ಗಮನ ಕೊಡು, ನಿನ್ನ ಕೆಲಸದ ಕಡೆ ಗಮನ ಕೊಡು. ಇವನಿಗೆ ಡೋರ್ ಕ್ಲೋಸ್ ಆಗಿರಲಿ. ಆ್ಯಂಡ್ ನೀನು ಯಾವ ಸಂಬಂಧಿಕರು ಮನೆಗೆ ಹೋಗೋದು ಬೇಡ, ಸಂಬಂಧಿಕರು ಯಾರೂ ನಿನ್ನ ಕರೆಯೋದು ಬೇಡ. ನಿನ್ನ ಒಳಗಿನ ನೆಮ್ಮದಿಯನ್ನು ಕಂಡುಕೊ ಮೊದಲು, ಮೆಕ್ಕಿದ್ದೆಲ್ಲ ಆಮೇಲೆ ಬರುತ್ತಮ್ಮ. ಯಾರೋ ಇವತ್ತು ನಿನ್ನನ್ನು ಇವಳ ಇಂಥ ಕೆಟ್ಟವಳಂತೆ ಅಂತ ಅಂದೋರೆಲ್ಲ ಜೀವನ ಪೂರ್ತಿ ಹಂಗೆ ಇರಲ್ಲ. ನಿನ್ನ ಹತ್ರ ಹಣ ಬಂದರೆ, ನಿನಗೆ ಯಶಸ್ವಿ ಆದರೆ, ನಿನ್ನ ಮಗಳು ಒಳ್ಳೆಯ ಹೆಸರು ಮಾಡಿದ್ರೆ ಎಲ್ಲ ಬೈದವರೆಲ್ಲ ಮತ್ತೆ ನಿನ್ನ ಹಿಂದೆ ಬರ್ತಾರೆ. ಅಂತಿಮವಾಗಿ ನಾನು ಕೆಟ್ಟದ್ದನ್ನು ಸರಿ ಮಾಡ್ಕೊಂಡು ಒಳ್ಳೆ ದಾರಿಯಲ್ಲಿ ಹೋಗದೆ ಹೋದರೆ ಅವ್ರಿವ್ರಿಗೆ ಎದುರ್ಕೊಂಡು ಅವ್ರಿವ್ರಿಗೇನೋ ಅಂದ್ಕೊಳ್ತಾರೆ ಅಂದ್ಕೊಂಡು ಬೇಡಮ್ಮ. ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೀನಿ, ಇದನ್ನು ಇಲ್ಲಿಗೆ ಬಿಟ್ಟು ಅವ್ರ ಮನೆಯವರು ಒಪ್ಪದೇ ಇರಲಿ, ಅಥವಾ ಅವ್ರ ಮನೆಯವ್ರಿಗೆ ಗೊತ್ತಿಲ್ಲದೆ ಇರಲಿ, ನಿನಗದು ಮುಖ್ಯ ಅಲ್ಲ. ಅಂತಿಮವಾಗಿ ಭಗವಂತ ಈಗಲಾದರೂ ನಿನಗೆ ಇದನ್ನು ಪರಿಚಯ ಮಾಡಿಕೊಟ್ಟಿದ್ದಾನೆ. ಹೌದು ಅವನೇನೋ ಮಾಡ್ದ ಅನ್ನೋದಕ್ಕಿಂತ ನಾನೇ ಹೋಗಿ ತಪ್ಪು ಮಾಡಿದೆ. ಆ್ಯಂಡ್ ಅಂತಿಮವಾಗಿ ನನ್ನನ್ನು ನಾನು ಹೊಲಸು ಮಾಡಿಕೊಂಡಿದ್ದೀನಿ. ಈ ಜನ್ಮದಲ್ಲಿ ಅದನ್ನು ಕಳ್ಕೊಳ್ಳೋದಕ್ಕೆ ಇರೋದು ಒಂದೇ ಮಾರ್ಗ. ಯಾವುದರಿಂದ ಹೊಲಸು ಅಂತ ಗೊತ್ತಾಯಿತು ಅದರಿಂದ ದೂರ ಇದ್ದು ಭಗವಂತನ ಸ್ಮರಣೆ ಮಾಡ್ತಾ ಜ್ಞಾನದ ಕಡೆ ಗಮನ ಕೊಟ್ಟು, ಆಧ್ಯಾತ್ಮಿಕತೆಯ ಕಡೆ ಗಮನ ಕೊಟ್ಟು, ನಿನ್ನ ಕಾಯಕವನ್ನೇ ದೇವರು ಅಂದುಕೊಂಡು ನಿನಗೆ ದುಡಿಮೆ ಕೊಡ್ತಾ ಇರೋ, ಅನ್ನ ಕೊಡ್ತಾ ಇರೋ ಆ ಕೆಲಸದಲ್ಲಿ ಪರವಾಗಿಲ್ಲ, ಬೆಳಿಗ್ಗೆ 6 ಗಂಟೆಗೆ ಹೋಗಿ ರಾತ್ರಿ 9 ಗಂಟೆವರೆಗೂ ದುಡಿ. ಅಂದರೆ ನೀನು ಅಲ್ಲಿ ಕೆಲಸ ಕೊಟ್ಟಷ್ಟು ನೀನು ಹೊಟ್ಟೆ ತುಂಬುತ್ತೆ, ನಿನ್ನ ಜೀವನ ಚೆನ್ನಾಗಿರುತ್ತೆ. ಇವನಿಗೆ ಅಂದರೆ ನಾನು ಇನ್ನೊಂದು ಹೆಣ್ಣಿನ ಬಗ್ಗೆ ಯೋಚನೆ ಮಾಡದೆ ಹೋದರೆ ನೀನು ಹೆಣ್ಣು ಅಂತ ಕರೆಸ್ಕೊಳ್ಳಲ್ಲ. ನಿನ್ನ ಮಗಳು ಒಂದು ಹೆಣ್ಣೆ. ಇದೆಲ್ಲ ಒಂದು ಕರ್ಮ ಅಮ್ಮ. ಅಂದರೆ ನೀನೊಬ್ಬ ತಾಯಿಯಾಗಿ ನಿನ್ನ ಕೆಲವು ವಿಚಾರಗಳು ನಿನ್ನ ಹೊಟ್ಟೆಯಿಂದ ಬಂದಿರೋ ನಿನ್ನ ಮಗಳಿಗೂ ಕೂಡ ನೀನು ಮಾಡಿರೋ ತಪ್ಪಿಗೆ ಕೆಲವೊಂದು ಆಕೆ ಅನುಭವಿಸ್ಬೇಕಾಗುತ್ತೆ. ಈಗ ಆಕೆಗೆ ಸಿಗೋನ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಬಟ್ ಎನಿವೇ, ಅದ್ರ ಬಗ್ಗೆ ನಿಮಗೆ ನಾನೇನು ಹೇಳಲ್ಲ. ಬಟ್ ಈಗ ನಿಮಗೆ ಎಚ್ಚೆತ್ತುಕೊಳ್ಳೋಕೆ ಸಮಯ ಇದೆ. ಬಟ್ ನಿಮ್ಮ ಮಗಳ ದೃಷ್ಟಿಯಿಂದ ನಾನು ಒತ್ತಿ ಹೇಳ್ತಾ ಇದ್ದೀನಿ. ನಿಮ್ಮ ಆಸೆಗಳಿಗೆ ಅವಳು ನಿಮ್ ವಿಡಿಯೋಸ್ಗಳನ್ನ ಕೇಳಿ ಹೌದು ನಾನು ತಪ್ಪು ಮಾಡಿದ್ದೀನಲ್ವಾ, ಇದರಿಂದ ನಾನು ಹೆಂಗ್ ಬರೋದು ಆಚೆ, ಇದರಿಂದ ಇವ್ರ ಹತ್ರ ಕೇಳಿದ್ರೆ ಸೊಲ್ಯೂಷನ್ ಕೊಡ್ತಾರೆ, ಇವ್ರ ಒಂದು ದಾರಿ ತೋರ್ಸ್ತಾರೆ ಅಂತ ಎಷ್ಟು ದಿನ ಸರ್. ನೀವ್ ಹೇಳ್ತಾ ಇದಾರಲ್ಲ, ಇನ್ನೊಂದು ವಿಡಿಯೋ ಹೇಳ್ತಿರಲ್ಲ, ಅದ್ರಲ್ಲಿ ಸೋಮವಾರ, ಗುರುವಾರ ಮತ್ತೆ ಶನಿವಾರ ಆ 3 ದಿನದಿಂದ ಟ್ರೈ ಮಾಡ್ತಾನೆ ಇದೀನಿ, ತುಂಬಾ ಮಾಡ್ತಾ ಇದೀನಿ ಸರ್. ಆದ್ರೆ ಇವತ್ತಂತೂ ನಾನು ಅನ್ಕೊಂಡೆ ಆ ಮಂಜುನಾಥ ಇದ್ರೆ ನನ್ ಕಾಲು ಮಾತಾಡ್ಸ್ಬೇಕು ಅಂತ ಅನ್ಕೊಂಡು ಮಾಡೋದು ಅವಳಾಗ ನಾನ್ ಮಾಡಕ್ಕಾಗಲ್ಲ, ನನ್ ಮಗಳ ಕೈಲೂ ಮಾಡ್ಸಿದೀನಿ. ಅವ್ಳು ಗಣೇಶನ್ ನಂಬಿ ಫೋನ್ ಮಾಡಿದ್ದಾಳೆ. ಹೌದು ಸರ್, ಹೌದು. ಇಲ್ಲ ಸರ್, ಇದರಿಂದ ಹೊರಗೆ ಬರ್ತೀನಿ ಸರ್. ನೋಡಮ್ಮ, ನಾನು ಹೇಳೋದು ಅನ್ಭವಿಸಿ ತುಂಬಾ ಬೇಜಾರಾಗ್ಬಿಟ್ಟಿದೆ ಸರ್. ಈ ಜೀವನನೇ ಬೇಡ ಅಂತ ಬೇಡ ನಾನು ಹೇಳೋದು ಕೇಳಿಸ್ಕೊ. ನಾನು ಇಷ್ಟೊಂದು ಪ್ರೀತಿಯಿಂದ ಕೆಲವೊಂದು ಕೋಪದಲ್ಲಿ ಹೇಳಿದೆ ನಿನ್ನ ಮೇಲಿನ ಕಾಳಜಿಗೆ ಗೌರವಕ್ಕಷ್ಟೇ. ನೀವು ನಮಗೆ ಅಂಥದ್ದೊಂದು ನಂಬಿಕೆ ಇಟ್ಟು ಹೇಳದೆ ಹೋಗಿದ್ರೆ ನಾನು ಯಾರಮ್ಮ ನಿನಗೆ ಇಷ್ಟೊಂದು ಕೂಗಾಡ್ಕೊಂಡು ಹೇಳೋಕ್ಕೆ? ನೀವು ನಂಬಿ ಪ್ರೀತಿಯಿಂದ ಕೇಳೋದಕ್ಕೆ ಅಂದರೆ ನಾವೊಂದು ಪುಟ್ಟದಾಗ ಒಂದು ಶಕ್ತಿ ಸಂಪಾದಿಸಿರ್ತೀವಿ ಅಷ್ಟೇ ಅಮ್ಮ. ನಮಗೇನು ಜ್ಞಾನ ಕೊಟ್ಟಿದ್ದಾನು. ಈಗ ನೀವೇ ಹೇಳಿದೆ ಈ ಕಾರ್ಯಕ್ರಮಕ್ಕೆ ಇವತ್ತು ಮಂಜುನಾಥನ ಯಾಕೆ ನಿಮಗೆ ಅಂದರೆ ಸಿಗೋದಿಕ್ಕೂ ನಾನೇನೋ ಹೇಳೋದಿಕ್ಕೂ ಅದೇನೋ ಒಳ್ಳೆ ದಾರಿಲಿ ಹೋಗ್ತಾ ಇದೆ ಅಂದ್ರೆ ಹೋಗ್ಬಿಡಿ. 1000 ಜನ 1000 ಪ್ರಾಬ್ಲಮ್ ಹೇಳ್ತಾರೆ, ಆದ್ರೆ ಅವರ ಪ್ರಾಬ್ಲಮ್ ತಕ್ಕಾಗಿ ಸಜೆಷನ್ ಹೇಳ್ತಿರೋದು ಸರ್. ನೀವು ನಿಜವಾಗ್ಲೂ ದೇವ್ರು ಸರ್. ನಾನು ಇವ್ರನ್ನ ನನ್ನ ಜೀವನದಲ್ಲಿ ದೇವ್ರು ಅನ್ಕೊಂಡಿದ್ದೆ. ಅವರು ದೇವ್ರಲ್ಲ, ಕೊಂಚೆಗೂ ಸಮಯ ಇಲ್ಲ. ಇವತ್ತಿಗೆ ನನ್ಗೆ 1 ತಿಂಗಳಿನ ತೆರೆಸಿರೋದು ನೀವು ಸರ್ ದೇವ್ರು ಅಂತ ನಿಮ್ಮಿಂದ ನಾನು ಅನ್ಕೋಬಿಟ್ಟಿದ್ದೀನಿ. ಇಲ್ಲ ತಾಯಿ, ನಿನ್ನ ಎಷ್ಟು ಜನ
ಕೇಳಿ ಅದ್ರಲ್ಲಿ ಬರೋ ಜ್ಞಾನ ಕೇಳಿ ಅವ್ರು ಮಾತಾಡೋದ್ ಕೇಳಿ ಅದ್ರಿಂದ ಜೀವನ ಅರಿವಾಗುತ್ತೆ ಅಂತ ನಾನು ಇಷ್ಟು ನನ್ನ ಫ್ರೆಂಡ್ಸ್ ಗಳಿಗೆ ನನ್ನ ತಮ್ಮನ್ಗೆ ಸುಮಾರು ಜನ ಕೇಳಿದೀನಿ ಸರ್. ಅದ್ರಿಂದ ನಾನ್ ಬದಲಾಯ್ತಾ ಇದ್ದೀನಿ. ಆಮೇಲೆ ನನ್ಗೆ ತುಂಬಾ ಕೋಪ ಬರುತ್ತೆ ಸರ್, ತುಂಬಾ ಕೋಪ ಬರೋದು, ಆಮೇಲೆ ಸಡನ್ ಆಗಿ ಮಾತಾಡೋದು, ಅಷ್ಟು ಕೋಪ ಬರ್ತಾ ಇತ್ತು. ಇವಾಗ ನಿಮ್ ವಿಡಿಯೋ ಕೇಳಿ ಕೇಳಿ ನಾನು ತುಂಬಾ ಸಮಾಧಾನ ಆಗ್ಬಿಟ್ಟಿದ್ದೀನಿ. ಆಮೇಲೆ ಅವ್ರನ್ನ ತುಂಬಾ ಅಡಿಟ್ ಆಗ್ಬಿಟ್ಟಿದೆ, ತುಂಬಾ ಅಂದ್ರೆ ತುಂಬಾ ಅಡಿಟ್ ಆಗ್ಬಿಟ್ಟಿದೆ ಸರ್. ಈ ಪ್ರಪಂಚದಲ್ಲಿ ಯಾರು ಬೇಡ, ಅವ್ರೊಬ್ರೇ ಬೇಕು ನನ್ಗೆ ಅನ್ನಷ್ಟು ಅಡಿಟ್ ಆಗಿದೆ. ಇವಾಗ ಅದ್ರಿಂದ ನಾನು ಈಚೆ ಬಂದಿದ್ದೀನಿ ಸರ್. ಅವ್ರಿಲ್ಲಾಂದ್ರೆ ನನ್ ಜೀವನ ಮಾಡ್ಬೋದು, ನನ್ ದುಡ್ಮೆ ಐತೆ, ಶಕ್ತಿ ಐತೆ, ಆದಷ್ಟು ಹೋಗಿ ಇದೆಲ್ಲಾ ಮಾಡಿ ಅನ್ಸ್ಕೊಳ್ಳೋ ಬದ್ಲು ಗಂಜಿ ಕುಡ್ದು ಬದ್ಕೋಣ, ಪರವಾಗಿಲ್ಲ ಚೆನ್ನಾಗವಳೆ ಅಂತ ಅನ್ಸ್ಕೊಳ್ಳೋಣ. ನಮ್ಮ ಅಪ್ಪ ಅಮ್ಮನ್ಗುನು ಅಷ್ಟೇ ಸರ್, ನಾನು ಒಂಥರ ಅವ್ರಿಗೆ ಗೌರವ ಕೊಡ್ತಾ ಇರ್ಲಿಲ್ಲ. ಇವಾಗ ಇಂಥವ್ರನ್ನ ಮಾಡ್ಬಿಟ್ಟು ನಮ್ನ ಏನು ಕೇಳಲ್ಲ ನೋಡಲ್ಲ ಅಂತ ಇವಾಗಿಂದ ಸರ್ ನಮ್ಮ ಅಪ್ಪ ಅಮ್ಮನ ನಾನು ತುಂಬಾ ಗೌರವದಿಂದ ನೋಡ್ಕೋತೀನಿ. ಅವ್ರಿಗೆ ಏನ್ ಬೇಕಾದ್ ನಾನು ನನ್ ಕೈಲಿ ಆಗೋದ್ ಮಾಡ್ತಾ ಇದೀನಿ ಸರ್. ಇವಾಗ ನಿಮ್ ಅದ್ಭುತ. ಇದು ನನಗೆ ಬೇಕಾಗಿರೋದು. ನಾನು ಹೇಳೋದು ನಮ್ ತಂದೆ ತಾಯಿನ ಇಲ್ಲ ಸರ್, ನಮ್ ತಂದೆ ತಾಯಿನ ಅಂದ್ರೆ ಅವ್ರ ಮಾತೇ ಕೇಳ್ತಿರ್ಲಿಲ್ಲ, ಅವ್ರ ಗೌರವನು ನಾನು ಕೊಡ್ತಾ ಇರ್ಲಿಲ್ಲ. ಇವಾಗ ತಂದೆ ತಾಯಿನ ಬೇರೆ ಸಾವಿರ ಕರ್ಮನೇ ಇದು ಅಂತಂದ್ರಲ್ಲ, ಹೌದು ನಮ್ಮ ಅಪ್ಪ ಅಮ್ಮನ ನಾನು ಆತರ ನೋಡ್ಕೊಂಡೋದ್ಕೇನೆ ನನ್ಗೆ ಈ ತರ ಅನ್ಭವಿಸ್ತಾ ಇದೀನಿ. ಇಲ್ಲ ಇನ್ಮೇಲೆ ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋಣ, ಅವ್ರ ಏನೇ ತಪ್ಪು ಮಾಡಿರ್ಲಿ, ಅವ್ರ ಏನೇ ಮಾಡಿರ್ಲಿ, ಇನ್ಮೇಲೆ ಅವ್ರನ್ನ ನಾವು ಗೌರವಿಸೋಣ ಅಂತ ನಮ್ಮ ಮನ್ಸಲ್ಲಿ ಬಂದೈತೆ ಸರ್. ನೋಡ್ತಾಯಿ ಒಂದ್ ಅರ್ಥ ಮಾಡ್ಕೊ, ಸುಮಾರು ಈಚೆ ತೆಗ್ದಿದ್ದೀರಾ ಸರ್, ಇದು ಒಂದಿಂದ ಈಚೆ ಬರ್ಸ್ಬಿಡ್ರೆ ಆ ಮಂಜುನಾಥ ಸಾಕು ಸರ್. ನೀ ಯಾವಾಗ ತಂದೆ ತಾಯಿ ಬಗ್ಗೆ ಒಳ್ಳೆ ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದ್ರು ಅದಕ್ಕೆ ನಿಮಗೆ ಕಾಲು ಸಿಕ್ಕಿದೆ. ಇಲ್ಲ ನನ್ನ ತಂದೆ ತಾಯಿ ನಾನ್ಯಾಕೆ ದ್ವೇಷಿಸಬೇಕು, ಅವ್ರು ಹೇಳಿದ್ರೆ ಅವನ ಹತ್ರ ಹೋಗು, ಅವ್ರು ಹೇಳಿದ್ರೆ ತಾಳಿ ಕಟ್ಸ್ಕೊ ಅಂತ ನಾನೇ ಮಾಡಿದ್ದೆ ಅನ್ನೋದಾದರೆ ತಂದೆ ತಾಯಿ ಮಾಡಿದ್ದೇನು ಮತ್ತೆ? ಅವ್ರನ್ನ ದ್ವೇಷಿಸೋದಕ್ಕೆ ಕಾರಣ ಇಲ್ಲ ಅಲ್ವಾ? ಯೋಚನೆ ಮಾಡಬೇಡ. ಇಲ್ಲಿಂದ ನೀವು, ನಾನು ಹೇಳೋದು ಈ ಕಾರ್ಯಕ್ರಮ ಅಂತಲ್ಲ, ಈ ದಾರಿಗೆ ಬಂದಿದ್ದೀರಲ್ವಾ, ನಿಮಗೆ ಇನ್ನು ಮೇಲೆ ಗೊತ್ತಾಗುತ್ತೆ. ಸೋನು ಆತನೇನು ಕೇಳೋದು ಬೇಡ, ನಿಮ್ಮ ನಿರ್ಧಾರ ನೀವು ತಗೊಳ್ತೀರಾ. ಅಂದರೆ ನೀವು ನೀವು ಯೋಚನೆ ಮಾಡಿ, ಈ ದಾರಿಯಲ್ಲಿ ನೀವು ಅವತ್ತು ಇದು ಬಿಟ್ಟಿದ್ರೆ ಎಷ್ಟೊತ್ತಿಗೆ ನಿಮಗೆ 1000 ಪ್ರಶ್ನೆಗೆ ಉತ್ತರ ಸಿಗ್ತಾ ಇದ್ದು, ಅವತ್ತು ನೀವು ಅಲ್ಲಿಗೂ ಹೋಗ್ತಿರ್ಲಿಲ್ಲ, ಬೇರೆ ಏನೋ ಒಂದು ದಾರಿ ಹುಡುಕ್ತಾ ಇದ್ರಿ. ಆದ್ರೆ ನಾನು ಹೇಳೋದು ಒಂದೇ ಸರ್, ಪ್ರತಿ ಒಂದು ಹೆಣ್ಮಕ್ಳಿಗೂ ನಾನು ಬೇಡ್ಕೊಳ್ಳೋದಷ್ಟೇ, ಅವ್ರು ಎಂತವೇ ಬರ್ಲಿ ಏನೇ ಬರ್ಲಿ ಇಡೀ ಪ್ರಾಣನೇ ನಿಮ್ಗೆ ಕೊಡ್ತೀನಿ ಅಂದ್ರು ಸರ್, ಒಂಟಿ ಜೀವನ ಮಾಡ್ಬೇಕು. ಇಲ್ಲ ಅಂದ್ರೆ ಒಬ್ಬ ಗಂಡ ನನ್ನ ಜೊತೆ ಕಷ್ಟನ ಸುಖನ ಅವನ ಜೊತೆ ಮಾತ್ರ ಬಾಳ್ಬೇಕು ಸರ್. ಮತ್ತೆ ಯಾವ್ದೇ ಹೆಣ್ಮಕ್ಳು ಈ ತರ ತಪ್ಪು ಯಾವ್ದೇ ಕಾರಣಕ್ಕೂ ಮಾಡ್ಬಾರ್ದು ಸರ್. ಆ ಗಂಡನ ಹತ್ರ ಆದ್ರೆ ಒಂದು ದಿನ ಸಾಯ್ಬೋದಷ್ಟೇ, ಇವ್ರ ಹತ್ರ ಪ್ರತಿ ನಿಮಿಷ ಪ್ರತಿ ಸೆಕೆಂಡ್ಲು ಸಾಯ್ಬೇಕು ಸರ್. ಇಂಥ ಜೀವನ ನನ್ನ ಶತ್ರುಗೂ ಬರೋದ್ ಬೇಡ, ಮತ್ತೆ ನಂತರ ಜೀವನ ಬೇರೆ ಹೆಣ್ಮಕ್ಳಿಗೆ ಯಾರಿಗೂ ಬರೋದು ಬೇಡ ಸರ್. ನಾನ್ ಕೇಳ್ಕೊತಾರ ನಾನು ಹೇಳ್ತೀನಿ, ಈ ತರ ತಪ್ಪು ಯಾರು ಮಾಡಕ್ ಹೋಗ್ಬೇಡಿ ಅಷ್ಟೇ. ನಿಜಾಮ. ಅಂದರೆ ಶುರುವಿನಲ್ಲಿ ನಿನ್ನ ಬದುಕು ಯಾರಿಗೂ ಉದಾಹರಣೆ ಆಗಬಾರ್ದು ಅಂತ ಹೇಳಿದೆ, ಬಟ್ ಕಡೆಯಲ್ಲಿ ನೀನು ಈ ರೀತಿ ಬದಲಾದಲ್ವ, ನೀನು ಈಗ ಉದಾಹರಣೆ. ಯಾಕಂದರೆ ತಪ್ಪು ಯಾರು ಮಾಡಲ್ಲ ಅಂತ ಏನಿಲ್ಲ, ಬಟ್ ಮಾಡಿ ಆದಮೇಲೆ ಒಂದು ಹಂತದ ಗುರು ಅಥವಾ ಒಂದು ಹಂತದ ಮಾರ್ಗದರ್ಶನ ಸಿಕ್ಕಾದ ಮೇಲೆ ಈ ರೀತಿ ಬದಲಾಗುವುದಿದೆಯಲ್ಲ, ನಿಮ್ಮಂಥವ್ರು ಮಾದರಿಯಾಗಬೇಕು. ತಪ್ಪೆಲ್ಲರೂ ಮಾಡ್ತಾರೆ, ಯಾವುದೋ ಒಂದು ಹಂತದಲ್ಲಿ ಮಾಡೇ ಮಾಡ್ತಾರೆ, ಎಲ್ಲ ಹಳ್ಳಕ್ಕೆ ಬೀಳ್ತಾರೆ, ಬಟ್ ಎಷ್ಟು ಬೇಗ ಎದ್ದೋ ಮೇಲೆ ಅನ್ನೋದು ಬಹಳ ಮುಖ್ಯ. ಮಕ್ಕಳಿಗೆ ತಪ್ಪು ಮಾಡಬೇಡಿ ಅಂತ ಹೇಳ್ಕೊಡ್ಬೇಡಿ, ಮಾಡಿದ್ರೂ ಕೂಡ ಅದು ಗೊತ್ತಾದ ಮೇಲೆ ನಿಯತ್ತಾಗಿ ಒಪ್ಕೊಳ್ಳಿ. ಅದೇ ಹೇಳ್ತಾರಲ್ಲ, ನಾನು ಬೆಳಿಗ್ಗೆ ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೆ, ತಪ್ಪು ಅಂತ ಗೊತ್ತಾದಾಗ ಬುದ್ಧಿವಂತ ತಿದ್ದುಕೊಳ್ತಾನೆ, ಮುಂದುವರಿತಾನೆ, ಅಥವಾ ಮತ್ತಾಗ್ದಂಗೆ ನೋಡ್ಕೊಳ್ತಾನೆ. ಬಟ್ ದಡ್ಡ ಅಹಂಕಾರಿ ಅಥವಾ ಅವನ ತಪ್ಪನ್ನು ಅವನು ಒಪ್ಕೊಳ್ದವನು ಮಾತ್ರ ವಾದಕ್ಕಿಳಿತಾನೆ. ವಾದಕ್ಕಿಳಿಬಾರ್ದು. ತಪ್ಪು ಅಂತ ಯಾರು ಚಿಕ್ಕವರು ಹೇಳಿದ್ರು ನಾವು ಅದನ್ನು ಕೇಳೋಕೆ ತಯಾರಿರಬೇಕು. ಬಟ್ ನಿಮ್ಮಲ್ಲಾಗಿರೋ ಬದಲಾವಣೆ ಬಹಳ ಶ್ರೇಷ್ಠವಾದದ್ದು. ಆತ ನಿಮಗೇನೂ ಅಲ್ಲ, ಕೇವಲ ಒಂದು ಪಾಠ ಕಲಿಸ್ಲಿಕ್ಕೆ ಬಂದವನಷ್ಟೇ. ಇನ್ನು ಮುಂದೆ ಅವನ ಅವಶ್ಯಕತೆ ಇಲ್ಲ. ನೀನು, ನಿನ್ನ ಮಗಳು, ನಿನ್ನ ಕೆಲಸ, ನಿನ್ನ ಹೆತ್ತವರು, ನೀನು ಹೆತ್ತವರು ಅವ್ರ ಸೇವೆ, ಅವ್ರು ಇರೋವರೆಗೂ ಅವ್ರ ಸೇವೆ ಮಾಡ್ತೀನಿ ಅಂತ ಸಂಕಲ್ಪ ಮಾಡು. ದೇವ್ರು ನಿನ್ಗೆ ಒಳ್ಳೇದೇ ಮಾಡ್ತಾರೆ. ಯಾವಾಗ್ಲೂ ನನ್ಗೆ ಇವಾಗ 27 ವರ್ಷ ಆಗೈತೆ ಸರ್. ನನ್ಗೆ ಇವಾಗ ಅವ್ರ ಮದ್ವೆವರೆಗೂ ಗೌರವ ಇತ್ತು, ಮದ್ವೆಗ್ ಬಂದ್ಮೇಲೆ ಅವ್ರ ಮೇಲೆ ಗೌರವ ಇರ್ಲಿಲ್ಲ. ಅವ್ರಿಗೆ ಅಂತ ನಾನು ಏನು ಮಾಡ್ತಾ ಇರ್ಲಿಲ್ಲ ಸರ್. ಹೋದಾಗ ದುಡ್ಡು ಕೊಟ್ಬಿಡ್ತಿದ್ದೆ, ಬಂದ್ಬಿಡ್ತಾ ಇದ್ದೆ ಅಷ್ಟೇ. ಆಮೇಲೆ ಅವ್ರು ಫೋನ್ ಮಾಡೋ ನಾನು ಅವ್ರನ್ನ ಕೇರ್ಲೆಸ್ ಮಾಡೋದಂಗೆಲ್ಲ ಮಾಡ್ತಿದ್ದೆ. ಈ ಫಸ್ಟ್ನೇ ವರ್ಷ ನಮ್ಮ ಅಮ್ಮ ತಂದೆ ತಾಯಿಗೆ ನಾನು ಈ ವರ್ಷ ಬಟ್ಟೆ ತೆಗ್ದಿದ್ದೀನಿ ಸರ್, ಗೌರಿ ಹಬ್ಬಕ್ಕೆ. ಇನ್ಮೇಲೆ ಅವ್ರ ಸೇವೆ ಮಾಡ್ತೀನಿ ಸರ್. ಇನ್ಮೇಲೆ ನನ್ನ ತಾಯಿಯವರ್ಗುನು ಯಾರ್ ಮಾಡ್ತಾರೋ ಬಿಡ್ತಾರೋ, ನಾವು 3 ಜನ ಹೆಣ್ಮಕ್ಳು ಸರ್. ಆದ್ರೆ ನನ್ಗೆ ಅನ್ಸುತ್ತೆ ಸರ್, ಈಗ ಒಂದೇ ತಾಯಿ ಮಕ್ಳಾದ್ರೆ ಯಾಕೆ ಸರ್ ಎಲ್ಲಾರ್ಗು ಒಂದೇ ತರ ಬುದ್ಧಿ ಇರಲ್ಲ? ನನ್ ತಂಗಿ ಸರ್ ಊಟ ಇಲ್ಲ ಸರ್, ಆದ್ರೆ ಅವ್ರ ಗಂಡನ ಜೊತೆನೆ ಬರ್ತಾರ. ಅವ್ರ ಗಂಡ ತುಂಬಾ ಚಿತ್ರ ಹಿಂಸೆ ಕೊಡ್ತಾರ ಸರ್, ಚೆನ್ನಾಗ್ ಹೊಡಿತಾರೆ. ನಮ್ ಜೊತೆನೆ ಮಾತಾಡ್ಸಲ್ಲ, ಅಕ್ಕ
ತಂಗಿಯರ ಜೊತೆನೆ ಮಾತಾಡ್ಸಲ್ಲ, ಅಷ್ಟು ಹಿಂಸೆ ಕೊಡ್ತಾರೆ. ಆದ್ರೂ ಅವ್ರು ಅವ್ರ ಗಂಡನ ಜೊತೆನೆ ಬರ್ತಾರೆ. ಇಡೀ ಊರವ್ರ ಕೈಲೆಲ್ಲ ಅವ್ರು ಸರಿ ಕಣಪ್ಪ ಅಂತ ಹೆಸರು ತಗೊಂಡ್ರು. ನಮ್ಮ ಅಕ್ಕನೂ ಅಷ್ಟೇ ಸರ್, ಅವ್ರ ಗಂಡ ತುಂಬಾ ಕುಡಿತಾರೆ, ಅವ್ರ ಗಂಡ ಎಲ್ಲೆಲ್ಲಿ ಹೋಯ್ತಾರೆ ಅಲ್ಲೆಲ್ಲೇ ಹೋಯ್ತಾರೆ, ಆದ್ರೂ ಅವ್ರು ತುಂಬಾ ಹೆಸರು ತಗೊಂಡ್ರು ಸರ್. ಆದ್ರೆ ನಾನು ಹೆಸರು ತಗೊಳ್ಳಿಲ್ಲ ಸರ್, ನಮ್ಮ ಅಪ್ಪ ಅಮ್ಮನ ಹೆಸರು ಹಾಳು ಮಾಡ್ಬಿಟ್ರಿ ಸರ್. ಇಲ್ಲ ತಾಯಿ, ಹಾಳು ಮಾಡ್ಬಿಟ್ರಿ ಈಗ ಅನ್ಸುತ್ತೆ ಸರ್. ಕೇಳಿಸ್ಕೊ, ಒಂದೇ ಮನೇಲಿ ಹುಟ್ಟಿದ್ರು ಯಾಕೆಲ್ಲರಿಗೂ ಒಂದೇ ಬುದ್ಧಿ ಇಲ್ಲ? ನಾಳೆ ಒಂದು ಕೆಲಸ ಮಾಡು, ನಿನ್ನ ಮನೆ ಮುಂದೆ ಒಂಚೂರು ಕಡ್ಡಿಯಲ್ಲಿ ನೇಗಿಲಲ್ಲಿ ಉತ್ತಂಗೆ ಅಗಿ ಒಂದು ಇಡೀ ರಾಗಿಯನ್ನು ತೆಗೆದು ಅದರೊಳಗೆ ಬಿತ್ತನೆ ಮಾಡು. ಒಂದು ವಾರ ಆದಮೇಲೆ ನೋಡಿ ಎಲ್ಲವೂ ಒಂದೇ ಐಟಲ್ಲಿ ಹುಟ್ಟಿದ್ರೆ ನಾನು ಸೋತೆ ಅಂತ ನಾನು ಒಪ್ಕೊಳ್ತೀನಿ. ಬಟ್ ನೀನು ಹಾಕಿದ ಎಷ್ಟೋ ಬೀಜಗಳು ಹುಟ್ಟೋದೇ ಇಲ್ಲ. ಕೆಲವೊಂದು ಹುಟ್ಟುತ್ತವೆ, ಕೆಲವೊಂದು ಎತ್ತರಕ್ಕೆ ಬೆಳೀತವೆ, ಕೆಲವೊಂದು ಚಿಕ್ಕದಾಗಿ ಬೆಳೀತವೆ. ಈ ಜಗತ್ತಲ್ಲಿ ಯಾವುದೇ ಆದರೂ ಸರಿ, ಮರಕ್ಕಿಂತ ಮರ ದೊಡ್ಡದಿದೆ. ಆ್ಯಂಡ್ ಒಂದೇ ಮನೆಯಲ್ಲಿ ಹುಟ್ಟಿದ ಎರಡು ಮಕ್ಕಳಲ್ಲಿ ಒಬ್ಬ ಬುದ್ಧಿವಂತ ಆದ, ಒಬ್ಬ ಕುಡುಕ ಆದ. ವಿಷಯ ಒಂದೇ ತಾಯಿ ಹೊಟ್ಟೆಯಿಂದ ಬಂದಿದ್ದಾರೆ ಅನ್ನೋದು ಒಂದು ಬಿಟ್ಟರೆ, ಆ ಆತ್ಮಗಳು ಬೇರೆ ಬೇರೆ ಹಿಂದಿನ ಜನ್ಮದ ಆ ಸಂಸ್ಕಾರವನ್ನು ಹೊತ್ಕೊಂಡು ಬಂದಿರ್ತವೆ. ಹಾಗಾಗಿ ಈಗ ಹುಟ್ಟುತ್ತಾನೆ ಏನೂ ಇಲ್ಲ, ಎಂದಿಂದ ಯಾವುದೂ ಇಲ್ಲ ಅಂದ್ಕೊಳ್ಳೋಣ. ಬಟ್ ಅವನು ಬೆಳೀತಾ 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 ಬಂದ ಸಹವಾಸ ಬೇರೆ, ನಿನ್ನ ತಂಗಿ ಬೆಳೀತಾ 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 ಅವಳು ಕಲಿತ ಬುದ್ಧಿ ಬೇರೆ. ಅಂದರೆ ಈಗ ನನ್ನ ಮನೆಯಲ್ಲಿ ಒಂದು ಮಗು ಹುಟ್ಟಿದೆ ಅಂದರೆ ಒಂದು ಮಠಕ್ಕೆ ಹಾಕೋಣ, ಇನ್ನೊಂದು ಕೊಲೆಗಡಕನ ಹತ್ರ ಹಾಕೋಣ. ಬಟ್ ಎರಡು ಬೇರೆ ಬೇರೆ. ಮಠದಲ್ಲಿ ಬೆಳೆದ ಮಗುವಿನ ಮನಸ್ಥಿತಿಯೇ ಬೇರೆ, ಕೊಲೆಗಾರರ ದರೋಡೆಕಾರರ ನಡುವೆ ಬೆಳೆದ ಮಗುವಿನ ಮನಸ್ಥಿತಿಯೇ ಬೇರೆ. ಅದು ಮಗುವಿನ ತಪ್ಪು ಅಂತಲ್ಲ, ಅವರು ಯಾರ ಸಹವಾಸ ಮಾಡಿದ್ರು, ಅವರ ಯೋಚನೆಗಳು ಏನಿದ್ದು ಅನ್ನೋದ್ರ ಮೇಲೆ ಅವರ ವ್ಯಕ್ತಿತ್ವ ನಿರ್ಮಾಣ ಆಗುತ್ತೆ. ಹಾಗಾಗಿ ನಿನ್ನ ಸಹವಾಸಕ್ಕೆ ಇವನು ಯಾರೋ ಬಂದ, ಬಹುಶಃ ನಿಮ್ಮ ತಂಗಿ ಸಹವಾಸಕ್ಕೆ ಯಾರೂ ಬಂದಿಲ್ಲ, ಅಥವಾ ಬಂದರೂ ಅವಳಿಗೆ ಬುದ್ಧಿ. ಅಂದರೆ ನೀವಿಬ್ಬರು ಒಂದೇ ಮನೆ ಇರಬಹುದು, ಬಟ್ ನಿಮಗೆ ನಿಮ್ಮ ಸಹವಾಸಕ್ಕೆ ಬಂದವರನ್ನು ನೀವು ಹೇಗೆ ಫೇಸ್ ಮಾಡಿದ್ರಿ, ನೀವು ಒಪ್ಕೊಂಡ್ರಿ, ಅವಳು ಒಪ್ಕೊಂಡಿಲ್ಲ. ಅವಳಿಗೇನು ಬಂದಿಲ್ಲ ಅಂತಲ್ಲ, ಬಂದಿದ್ದಾವೆ, ಬಟ್ ಅವಳು ಒಪ್ಕೊಂಡಿಲ್ಲ. ಹಾಗಾಗಿ ಇನ್ನು ಮುಂದಾದರೂ ನನಗೆ ಬಹಳ ಖುಷಿಯಮ್ಮ. ಕಡೆಯಲ್ಲಿ ನೀನು ಹೇಳಿದಲ್ಲ, ತಂದೆ ತಾಯಿ ಸೇವೆ ಮಾಡ್ತೀನಿ, ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊಳ್ತೀನಿ, ನಾನು ಚೆನ್ನಾಗಿ ನೋಡ್ಕೊಳ್ತೀನಿ, ನಾನು ಮಾಡೋ ಕೆಲಸವನ್ನು ಪ್ರೀತಿಸ್ತೀನಿ, ಇದರಿಂದ ನನ್ನ ಬದುಕು ಚೆನ್ನಾಗಾಗುತ್ತೆ ಹೊರತು ಇವನು ಯಾವನ ಜೊತೆ ಒಂದು ಅರ್ಧ ಗಂಟೆ ಕಳೆಯೋದ್ರಿಂದ ಅಲ್ಲ. ಅದು ಕಳಂಕವೇ ಹೊರತು ಬೇರೇನೂ ಅಲ್ಲ. ಹೌದು ಸರ್. ಓಕೆ ಇಲ್ಲ ಸರ್, ಈ ಕ್ಷಣದಿಂದ ಈಗಿಂದ ನಾನು ನಿರ್ಧಾರ ಮಾಡ್ತೀನಿ ಸರ್. ಇಲ್ಲ ಸರ್, ಇದರಿಂದ ಹೊರಗೆ ಬಂದೇ ಬರ್ತೀನಿ ಸರ್. ಸೋ ಬ್ಯೂಟಿಫುಲ್. ತುಂಬಾ ಕೊಚ್ಚೆ ಒಳಗಡೆ ಬಿದ್ದು ಕೊಚ್ಚೆ ವಾಸನೆ ಹೊಡಿತಾ ಇದೀನಿ ಸರ್. ಇಲ್ಲ ಅದರಿಂದ ಆಚೆನಾರ ಬಂದು ಒಂದ್ ಸ್ವಲ್ಪ ಹೊತ್ತನಾರ ನಿಂತು ಶುದ್ಧ ಆಯ್ತೀನಿ ಸರ್. ಇಲ್ಲ ತಾಯಿ, ಈಗ ನೀನು ಶರಣಾದೆ, ಒಪ್ಕೊಂಡಲ್ಲ, ಇಲ್ಲಿಗೆ ಮುಗೀತದು. ಆ್ಯಂಡ್ ನಾನು ಆ ಭಗವಂತನ ಸಾಕ್ಷಿಯಾಗಿಯೂ ಹೇಳ್ತೀನಿ, ಆ ಕಳಂಕ ಇನ್ನು ಮುಂದೆ ನಿನಗೆ ಕಾಡೋದಿಲ್ಲ. ಆದರೆ ಒಂದೇ ಒಂದು ಕಂಡೀಷನ್, ಈಗ ನೀನು ಅದನ್ನು ಮುಂದುವರಿಸಿದ್ರೆ ಅದಕ್ಕೆ ನಾವು ಹೊಣೆಯಲ್ಲ. ಇಲ್ಲ ಸರ್, ಬರ್ತೀನಿ, ಆಚೆ ಬಂದೇ ಬರ್ತೀನಿ ಸರ್. ನನಗೂ ಸಾಕಾಗ್ಬಿಟ್ಟೈತೆ ಈ ಜೀವನ ಶುಭವಾಗಲಿ. ಮಾಡಿ ಮಾತಾಡಿ. ಮಗಳಿಗೆ ಈಚೆ ಬರ್ತೀನಿ ಸರ್. ನಿಮ್ಮ ಬಗ್ಗೆ ಎಲ್ಲಿವರೆಗೂ ಒಳ್ಳೆ ಅಭಿಪ್ರಾಯ ಇರುತ್ತೋ ಅವಳು ಒಳ್ಳೆ ಮಗಳಾಗಿ ಮನೆ ಒಳಗಡೆ ಇರ್ತಾಳೆ. ಬಟ್ ನಿಮ್ಮ ಬಗ್ಗೆ ಕೆಟ್ಟ ಅಭಿಪ್ರಾಯ ಬಂದರೆ ಅವಳು ಹೊರಗಡೆ ಕೆಟ್ಟದ್ದು ಮಾಡೋಕೆ ಶುರು ಮಾಡ್ತಾಳೆ. ಯಾಕಂದರೆ ನನ್ನ ತಾಯಿನೇ ಹಿಂಗೆ, ಅವಳೇನು ಕೇಳಂಗಿಲ್ಲ, ಕೇಳಿದ್ರು ಅವಳಿಗೆ ಕೇಳೋ ಅಧಿಕಾರ ಇಲ್ಲ, ಕೇಳೋಕ್ಕೂ ಅವಳೇ ಸರಿ ಇಲ್ಲ ಅನ್ನೋ ಭಾವನೆ ಬಂದರೆ ನಿನ್ನ ಮಗಳು ನಿನ್ನ ಕೈಲಿರಲ್ಲ. ಇದೆಲ್ಲ ಯೋಚನೆ ಮಾಡಬೇಕಾಗುತ್ತೆ ಒಬ್ಬ ತಾಯಿಯಾಗಿ. ಒಳ್ಳೆಯದಾಗಲಿ ಆ್ಯಂಡ್ ಬಹಳ ಸಂತೋಷ, ಶುಭವಾಗಲಿ. ಆ ಮಂಜುನಾಥನ ಆಶೀರ್ವಾದ, ಆ ಮಹಾದೇವನ ಆಶೀರ್ವಾದ ನಿನ್ನ ಕುಟುಂಬದ ಮೇಲಿರಲಿ. ಒಳ್ಳೆಯದಾಗುತ್ತೆ, ಒಳ್ಳೆಯದಾಗಲಿ. ಆ್ಯಂಡ್ ನಗ್ತಾ ಚೆನ್ನಾಗಿ ಊಟ ಮಾಡ್ತಾ, ಚೆನ್ನಾಗಿ ಕೆಲಸ ಮಾಡ್ತಾ, ಆ್ಯಂಡ್ ಯಾರ ಮೇಲೂ ದ್ವೇಷ ಬೇಡ. ಎಲ್ಲರೂ ನನಗೇನು ಮಾಡಿದ್ರು ಅನ್ನೋದಕ್ಕಿಂತ ನನ್ನ ಒಪ್ಪಿಗೆ ಇಲ್ಲದೇನೆ ಇಲ್ಲೇನೂ ನಡೆದಿಲ್ಲ. ನನ್ನ ಒಪ್ಪಿಗೆ ಇಟ್ಕೊಂಡೇ ಎಲ್ಲವೂ ನಡೆದಿದ್ದಲ್ವಾ? ಹಾಗಾಗಿ ಅವರಿವರನ್ನು ದೂಷಿಸ್ತಾ ನಮ್ಮ ಆಯಸ್ಸನ್ನು ವ್ಯರ್ಥ ಮಾಡ್ಕೊಳ್ಳೋದ್ರ ಬದಲು ತಿದ್ದುಕೊಳ್ಳೋಣ. ಇರೋ ನಾಳೆ ಸಾಯ್ತೀವೋ ನಾಡಿದ್ದು ಸಾಯ್ತೀವೋ ಗೊತ್ತಿಲ್ಲ, ಅವರಿವರನ್ನು ದೂಷಿಸ್ಕೊಂಡು ಯಾಕೆ ಕೂತ್ಕೊಳ್ಳೋಣ? ಗಾಡ್ ಬ್ಲೆಸ್ ಯು. ಒಳ್ಳೆಯದಾಗಲಿ, ಒಳ್ಳೆಯದಾಗಲಮ್ಮ. ನೋಡಿ ಎಂಥ ವಿಚಿತ್ರ ಬದುಕು. ಈಗ ಗಂಡನನ್ನು ಸರಿ ಮಾಡ್ಲಿಕ್ಕೆ ಹೋದ ಈ ಹುಡುಗಿ ಬದುಕಲ್ಲಿ ಸರಿ ಮಾಡ್ತೀನಿ ಅಂತ ಬಂದವನೇ ಶಾಪ ಆಗಿಬಿಟ್ಟ. ಇದು ವಿಪರ್ಯಾಸ. ಇದು ಅಂದರೆ ಒಬ್ಬರ ನ್ಯೂನ್ಯತೆ, ಒಬ್ಬರ ಕಷ್ಟವನ್ನು ಇಟ್ಟುಕೊಂಡು ನಾನು ಅವರನ್ನು ವೈಯಕ್ತಿಕವಾಗಿ ಇನ್ಯಾವುದೋ ಸುಖಕ್ಕೆ ಬಳಸ್ಕೊಳ್ತೀನಿ ಅಂದರೆ ಎಂಥ ಹೀನ ಮನಸ್ಥಿತಿ ಅದು. ಆ್ಯಂಡ್ ವಿದ್ಯೆಯನ್ನು ಕಲ್ತಿರೋದು ಇಂಥ ಕೆಟ್ಟ ಕೆಲಸಕ್ಕೆ ಬಳಸೋಕ?
ಒಂಥರೆಲ್ಲ ಮನುಕುಲಕ್ಕೆ ಅಪಾಯ ಇವರು. ಆ್ಯಂಡ್ ಹೌದು, ಈಕೆನೂ ಕೂಡ ಮೋಸ ಹೋಗಿದ್ದಾಳೆ, ಆಸೆಗೆ ಬಿದ್ದಿದ್ದಾಳೆ ನಿಜ. ಬಟ್ ಅಂತಿಮವಾಗಿ ಒಬ್ಬರು ಕಷ್ಟ ಅಂತ ಬಂದಾಗ ನಾನು ಹಾಗೆ ಬಳಸ್ಕೊಳ್ಬೇಕು ಅವಳನ್ನು? ಛೇ, ಹಿಂಗೆ ಆಗಬಾರ್ದು. ಆ್ಯಂಡ್ ಒಬ್ಬ ಜ್ಞಾನಿ, ಒಬ್ಬ ತಿಳಿದವನು, ಯಾವುದೋ ಒಂದು ವಿದ್ಯೆ ಕಲ್ತಿರೋನು, ವಿದ್ಯೆಯನ್ನು ಯಾಕೆ ನಾವು ಸಂಪಾದಿಸ್ತೀವಿ ಅಂದರೆ ನಮ್ಮ ಸುಖವನ್ನು ಈಡೇರಿಸ್ಕೊಳ್ಳೋಕೆ ಅಂತ ಅಲ್ಲ, ನೊಂದವರಿಗೆ ನೆರವಾಗಬೇಕು. ಅದನ್ನು ಬಿಟ್ಟು ಕಷ್ಟ ಅಂತ ಬಂದವರನ್ನು ಅವಳಿಂದ ನನಗೇನು ಬೇಕಾಗುತ್ತೆ, ನನಗೇನು ಉಪಯೋಗ ಇದೆ ಅಂತ ನೋಡೋರು ಇದೆಯಲ್ಲ, ಇದು ಮನುಷ್ಯತ್ವದ ಅಧಪ್ಪತನಕ್ಕಿರೋ ದಾರಿ ಇದು. ಬಟ್ ಈಕೆಯ ಬದಲಾವಣೆ ಇದೆಯಲ್ಲ ನೋಡಿ, ಕಡೆಯಲ್ಲಿ ನನ್ನ ಅಪ್ಪ ಮುಂಚೆ ನೋಡ್ಕೊಳ್ತೀನಿ ಸರ್, ನನ್ನ ತಪ್ಪು ನನಗೆ ಅರ್ಥ ಆಯಿತು ಸರ್. ಅಂದರೆ ಒಂದು ಹೆಣ್ಣು ಕಡೆಯಲ್ಲಿ ಹೀಗೆ ಹೇಳಿದಾಗ ಆಕೆಯ ಆ ಸಂಕಲ್ಪ ಇದೆಯಲ್ಲ, ಅದು ಬಹಳ ಶಕ್ತಿ ಇದೆ. ಈಗ ಹಿಂಗೆ ಹೇಳಿದಾಳ, ಇಲ್ಲ ಸುಮ್ಮನಾಗಲ್ಲ, ಖಂಡಿತ ಇದನ್ನು ಮಾಡೇ ಮಾಡ್ತಾಳೆ. ಅಂದರೆ ನನ್ನ ಅಪ್ಪನ ಚೆನ್ನಾಗಿ ನೋಡ್ಕೊಳ್ಬೇಕು ಸರ್, ನನ್ನ ತಂದೆ ತಾಯಿ ಚೆನ್ನಾಗಿ ನೋಡ್ಕೊಳ್ಬೇಕು ಸರ್, ನನಗೀಗ ಗೊತ್ತಾಯಿತು ಸರ್, ನಾನು ಇನ್ಮೇಲೆ ಬದುಕ್ತೀನಿ ನೋಡಿ ಸರ್. ಅಂದರೆ ಈಕೆಯ ಸಂಕಲ್ಪ, ಈಕೆಯ ದೊಡ್ಡ ಶಕ್ತಿ. ಹಾಗೆ ಬದುಕು ತೋರಿಸ್ತಾರೆ ಇವರು. ಬಟ್ ಏನಾಗುತ್ತೆ, ಒಂದು ತಾಯಿಯಾಗಿ ನಾನು ಕೆಲವು ವಿಚಾರಗಳಲ್ಲಿ ನನ್ನ ನಡತೆಯನ್ನು ಕೆಡಿಸ್ಕೊಂಡ್ಬಿಟ್ರೆ ಮಕ್ಕಳ ಮೇಲೆ ಬಹಳ ದೊಡ್ಡ ಪ್ರಭಾವ ಬೀರುತ್ತೆ ಅಮ್ಮ. ಮಗಳಿಗೋಸ್ಕರ ಅಲ್ಲದೆ ಹೋದರೂ ನಿಮ್ಮ ಶುದ್ಧತೆಗೋಸ್ಕರನಾದರೂ ಧರ್ಮದ ಅರಿವು ನಮಗಿರಬೇಕು. ನನಗೆ ನಂಬಿಕೆ ಇದೆಯಮ್ಮ, ನಿನ್ನ ಮಾತು ಕಡೆಯಲ್ಲಿ ಹೇಳೋದಲ್ಲ, ನನಗೆ ಬಹಳ ಹೆಮ್ಮೆ ಅನ್ನಿಸ್ತು. ನಿನಗೆ ಒಳ್ಳೆಯದಾಗುತ್ತೆ, ನೀನು ಚೆನ್ನಾಗಿರ್ತೀಯ, ಒಳ್ಳೆಯದಾಗಲಿ.